ಓಕೆ, ವೆಲ್ಕಮ್ ಎವ್ರಿ ಒನ್. ಇವತ್ತು ಏನು ಮಾಡೋಣ ನಾವು, ವಿ ಆರ್ ಗೋಯಿಂಗ್ ಟು ಲುಕ್ ಎಟ್ KEA ಗ್ರೂಪ್ ಸಿ ಎಕ್ಸಾಮ್ ಕ್ವಶನ್ ಪೇಪರ್. ಇದು ಮೊನ್ನೆ ತಾನೇ ನಡೆದಿರೋ PC ಸಿವಿಲ್ ನಾನ್ HK ಪೇಪರ್. ಓಕೆ, PC ಸಿವಿಲ್ ಯಾರೆಲ್ಲ ಬರ್ದಿದ್ದೀರಿ? PC ಸಿವಿಲ್ ತುಂಬ ಜನ ಬರ್ದಿರ್ಬೇಕು ನಿಮ್ಮಲ್ಲಿ, ಓಕೆನಾ? ಸೊ ಈ ಪೇಪರ್ ಮಾಡಿದರೆ ವಾಟ್ ಆರ್ ದ ಲೆಸನ್ಸ್, ನಮಗೆ ಏನು ಲೆಸನ್ಸ್ ಇದೆ, ಯಾರೆಲ್ಲ VAO ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇದ್ದಾರೆ ಆನ್ October 4th, ಆಸ್ ವೆಲ್ ಆಸ್ ಇನ್ನು ಬರುವ ಯಾವುದೇ ಎಕ್ಸಾಮ್ ಆಗಿರಲಿ, ಗ್ರೂಪ್ ಸಿ ಎಕ್ಸಾಮ್ ಕಂಡಕ್ಟೆಡ್ ಬೈ KEA, ಅದಕ್ಕೆ ನಾವು ಇದರಿಂದ ಏನು ಇನ್ಸ್ಪಿರೇಷನ್ ತಗೋಬೇಕು, ವಾಟ್ ಆರ್ ದ ಲೆಸನ್ಸ್, ವಾಟ್ ಆರ್ ದ ಹಿಂಟ್ಸ್, ಯಾವ ಥೀಮ್ಸ್ಗೆ ಫೋಕಸ್ ಮಾಡಬೇಕು. ಓಕೆ, ಇದನ್ನು ನಾವು ಇದರಲ್ಲಿ ತಿಳಿದುಕೊಳ್ಳೋಣ. ವಿ ವಿಲ್ ಅಂಡರ್ಸ್ಟ್ಯಾಂಡ್ ಥ್ರೂ ದಿಸ್ ವಿಡಿಯೋ. ಓಕೆ, ಆ್ಯಂಡ್ ಈ ಸೆಷನಲ್ಲಿ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ದಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಇಸ್ ನಾಲೆಜ್ ಈಸ್ ಆನ್ ಒನ್ ಸೈಡ್. ಓಕೆ, ನಾಲೆಜ್ ಈಸ್ ಆನ್ ಒನ್ ಸೈಡ್. ನಾಲೆಜ್ ಒಂದು ಸೈಡಲ್ಲಿದೆ, ಇನ್ನೊಂದು ಸೈಡಲ್ಲಿ ಕಾಮನ್ ಸೆನ್ಸ್ ಇದೆ. ವಿ ಫೋಕಸ್ ಆನ್ ದಿಸ್. ಓಕೆ, ವಿ ಫೋಕಸ್ ಆನ್ ದಿಸ್, ವಿ ರೇರ್ಲಿ ಫೋಕಸ್ ಆನ್ ದಿಸ್. ಓಕೆ, ಪೇಪರ್ ಅಟೆಂಪ್ಟಿಂಗ್ ಸ್ಟ್ರಾಟಜಿ ಏನು ಅಂತಲೂ ನಾನು ಈ ಸೆಷನಲ್ಲಿ ಹೇಳ್ತೇನೆ ನಿಮಗೆ. ಹೌ ಟು ಅಟೆಂಪ್ಟ್ ಅ ಪೇಪರ್, ವಾಟ್ ಈಸ್ ದ ಮೈಂಡ್ ಸೆಟ್ ದಟ್ ಯು ಹ್ಯಾವ್ ಟು ಹ್ಯಾವ್ ವೈಲ್ ಅಟೆಂಪ್ಟಿಂಗ್ ಅ ಪೇಪರ್. ಓಕೆ, ಪೇಪರ್ ಅಟೆಂಪ್ಟ್ ಮಾಡುವಾಗ ಏನು ಮೈಂಡ್ ಸೆಟ್ ಇರಬೇಕಂತ. ಫೈನ್. ಓಕೆ, ಇವಾಗ ಐ ಆಮ್ ನಾಟ್ ಗೋಯಿಂಗ್ ಟು ಟೇಕ್ ಆಲ್ ಕ್ವಶನ್ಸ್. ಕೆಲವು ಕ್ವಶನ್ಸ್ ವಿಚ್ ಕ್ಯಾನ್ ಬಿ ಸಾಲ್ವ್ ಥ್ರೂ ಕಾಮನ್ ಸೆನ್ಸ್. ಫಸ್ಟ್ ಯಾವಾಗಲೂ ನಾಲೆಜಿಂದನೇ ಮಾಡಬೇಕು. ಬಟ್ ಇಫ್ ಇಟ್ ಇಸ್ ನಾಟ್ ಪಾಸಿಬಲ್, 100 ಕ್ವಶನ್ಸಲ್ಲಿ ಒಂದು 30-40 ಕ್ವಶನ್ ಮಾತ್ರ ನಾವು ನಾಲೆಜಿಂದ ಮಾಡಲಿಕ್ಕೆ ಸಾಧ್ಯ. ಬಾಕಿ ಎಲ್ಲವನ್ನು ನಾವು ಕಾಮನ್ ಸೆನ್ಸ್ ಯೂಸ್ ಮಾಡಿ ಮಾಡಬೇಕು. ಮತ್ತು ಎಂಡ್ ಆಫ್ ದ ಸೆಷನ್ ನಾನು ಕೆಲವೊಂದು ಕಾಮನ್ ಮಿಸ್ಟೇಕ್ಸ್ ಹೇಳ್ತೇನೆ. ಆಸ್ಪಿರೆಂಟ್ಸ್ ಮಾಡ್ತಿರೋ, ಎಸ್ಪೆಷಲಿ ಪೀಪಲ್ ಹೂ ಆರ್ ಪ್ರಿಪೇರಿಂಗ್ ಫಾರ್ VAO ಎಕ್ಸಾಮ್, ಇವರು ಏನೆಲ್ಲ ಕಾಮನ್ ಮಿಸ್ಟೇಕ್ಸ್ ಮಾಡ್ತಾ ಇದ್ದಾರೆ, ನೀವು ಆ ಮಿಸ್ಟೇಕ್ಸ್ ಮಾಡ್ತಾ ಇದ್ರೆ ಅದನ್ನು ನೀವು ಇಮಿಡಿಯೇಟ್ಲಿ ಸ್ಟಾಪ್ ಮಾಡಬೇಕು. ಓಕೆ, ಫೈನ್. ಮೊದಲನೇ ಕ್ವಶನ್ ನೋಡೋಣ. ಓಕೆ, ಐ ಹ್ಯಾವ್ ಸೆಲೆಕ್ಟೆಡ್ ಅ ಫ್ಯೂ ಕ್ವಶನ್ಸ್. ಇದು ಮೆಂಟಲ್ ಅಬಿಲಿಟಿ ಕ್ವಶನ್ಸ್. ನೋಡಿ, ಸಿಂಪಲ್ ಆಗಿ ಕ್ವಶನ್ ಕೇಳಿರೋದು, ರಿಪೀಟೆಡ್ಲಿ ಆಸ್ಡ್ ಫ್ರಮ್ ದೀಸ್ ಥೀಮ್ಸ್ ಇಟ್ ಸೆಲ್ಫ್. ಕ್ಯಾಲೆಂಡರ್ ಕ್ವಶನ್ ಆಗಲಿ, ಟ್ರೈನ್ ಕ್ವಶನ್ ಆಗಲಿ, ಓಕೆ, ದೆನ್ ಕೋಡ್ ಡಿಕೋಡಿಂಗ್ ಕ್ವಶನ್ ಆಗಲಿ, ಇದೆಲ್ಲ ತುಂಬ ಈಸಿ ಕ್ವಶನ್ಸ್. ಓಕೆ, ಫಸ್ಟ್ ಕ್ವಶನ್ ನೋಡಿ, ಎಕ್ಸ್ಪಾಂಡ್ JSJB ಅಂತ ಕ್ವಶನ್ ಕೊಟ್ಟಿದ್ದಾರೆ. ಏನು? ಎಕ್ಸ್ಪಾಂಡ್ JSJB 2.2. ಲೆಟ್ಸ್ ಸೇ ಯು ಡೋಂಟ್ ನೋ, ಯು ಹ್ಯಾವ್ ನಾಟ್ ಹರ್ಡ್ ಅಬೌಟ್ ದಿಸ್ ಸ್ಕೀಮ್, ನಿಮ್ಗೆ ಗೊತ್ತಿಲ್ಲ. ಕ್ವಶನ್ ನೋಡಿದ ತಕ್ಷಣ ಏನು ಬರ್ಬೇಕು ತಲೆಯಲ್ಲಿ? ಅಯ್ಯೋ, ನಾನು ಇದು ಓದಿಲ್ಲ ಅಲ್ವಾ, ಅಯ್ಯೋ ನನಗೆ ಇದು ನೆನಪು ಬರ್ತಾ ಇಲ್ಲಲ್ವಾ, ಜ್ಞಾಪಕ ಬರ್ತಾ ಇಲ್ಲಲ್ವಾ, ಐ ಆಮ್ ನಾಟ್ ಏಬಲ್ ಟು ರಿಕಾಲ್ ದಿಸ್, ಐ ಆಮ್ ನಾಟ್ ಏಬಲ್ ಟು ರಿಮೆಂಬರ್ ದಿಸ್. ದಿಸ್ ಈಸ್ ರಾಂಗ್ ಅಪ್ರೋಚ್. ಓಕೆ, ಈ ಅಪ್ರೋಚ್ ಬೇಡ. ಈ ಅಪ್ರೋಚಿಂದ ಯಾವ ಎಕ್ಸಾಮು ಕ್ಲಿಯರ್ ಆಗೋದಿಲ್ಲ. ನೀವು ಎಷ್ಟು ಬೇಕಾದರೂ ಓದಿ ಪಂಡಿತರಾಗಿ, ಯು ವಿಲ್ ನಾಟ್ ಬಿ ಏಬಲ್ ಟು ಕ್ಲಿಯರ್ ಎನಿ ಎಕ್ಸಾಮ್. ಫೈನ್. ವಾಟ್ ಶುಡ್ ಬಿ ಯುವರ್ ಮೈಂಡ್ ಸೆಟ್? ಮೈಂಡ್ ಸೆಟ್ ಏನಿರಬೇಕು ಅಂದರೆ, ಓಕೆ, ದಿಸ್ ಕ್ವಶನ್ ಈಸ್ ಅ ಚಾಲೆಂಜ್. ನನಗೊಂದು ಚಾಲೆಂಜ್ ಕೊಟ್ಟಿದ್ದಾರೆ. KEA ಹ್ಯಾಸ್ ಗಿವನ್ ಮಿ ಅ ಚಾಲೆಂಜ್. ನಾವು ಆಸ್ ಅ ಪೊಲೀಸ್ ಆಫೀಸರ್, ಆಸ್ ಅ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಆಸ್ ಅನ್ IAS ಆಫೀಸರ್, ಆಸ್ ಅ KS ಆಫೀಸರ್, ನನ್ನ ಮುಂದೆ ಒಂದು ಚಾಲೆಂಜ್ ಬಂದರೆ ನಾನು ಹೇಗೆ ರಿಯಾಕ್ಟ್ ಮಾಡ್ತೇನೆ? ಹೌ ವಿಲ್ ಐ ರೆಸ್ಪಾಂಡ್ ಟು ಇಟ್? ನಾನು ಅಯ್ಯೋ ಇದು ತುಂಬ ಕಷ್ಟ ಇದೆ ಅಲ್ವಾ ಅಂತ ಬಿಟ್ಬಿಡ್ತೇನಾ, ಅಲ್ಲ ವಿಲ್ ಐ ಟ್ರೈ ಟು ಫೈಂಡ್ ಸೊಲ್ಯೂಷನ್ಸ್? ಓಕೆ, ಸೊಲ್ಯೂಷನ್ಸ್. ಸೊ ನೀವು ಈ ಕ್ವಶನನ್ನು ಸಾಲ್ವ್ ಮಾಡಬೇಕು. ಕನ್ನಡದಲ್ಲಿ ಕ್ವಶನನ್ನು ಬಿಡಿಸೋದು ಅಂತ ಹೇಳ್ತಾರೆ. ಹೇಗೆ ಬಿಡಿಸೋದು ನೋಡೋಣ. ಓಕೆ ಓಕೆ, ಜನ್ ಸಂಚಯ್ ಜಲ್ ಭಾಗಿದಾರಿ, ಎಲ್ಲ ಆಪ್ಷನ್ಸ್ 1 by 1 ಓದಬೇಕು. ಯಾವ ಆಪ್ಷನ್ಗೆ ಡೈರೆಕ್ಟ್ ಹೋಗಬಾರ್ದು. ಇಲ್ಲ ನನಗೆ ಥರ್ಡ್ ಆಪ್ಷನ್ ಆಗಿ ಕಾಣ್ತಾ ಇದೆ, ಡೈರೆಕ್ಟ್ ಥರ್ಡ್ ಆಪ್ಷನ್ಗೆ ಹೋಗೋಣ, ಹಾಗೆ ಹೋಗಬಾರ್ದು. ಎಲ್ಲ ಆಪ್ಷನನ್ನು ವರ್ಡ್ ಟು ವರ್ಡ್ ಓದಬೇಕು. ಏನು? ಜನ್ ಸಂಚಯ್ ಜಲ್ ಭಾಗಿದಾರಿ, ಜೀವನ್ ಸಂಚಯ್ ಜನ್ ಭಾಗಿದಾರಿ, ಜಲ್ ಸಂಚಯ್ ಜೀವನ್ ಭಾಗಿದಾರಿ, ಜಲ್ ಸಂಚಯ್ ಜನ್ ಭಾಗಿದಾರಿ, ಈ ಥರ ಕೊಟ್ಟಿದ್ದಾರೆ. ಎಕ್ಸಾಮಲ್ಲಿ ನೋಡಿದ ತಕ್ಷಣ ಕನ್ಫ್ಯೂಸ್ ಆಗಿಬಿಡುತ್ತೆ. ಇವಾಗ ಏನು ಮಾಡಬೇಕು? ಇದರಲ್ಲಿ ನೀವು ವರ್ಡ್ ಮೀನಿಂಗ್ ಫೈಂಡ್ ಔಟ್ ಮಾಡಬೇಕು. ವರ್ಡ್ ಮೀನಿಂಗ್, ವಾಟ್ ಈಸ್ ದ ವರ್ಡ್ ಮೀನಿಂಗ್? ಓಕೆ, ವರ್ಡ್ ಮೀನಿಂಗ್ ಯಾವುದನ್ನು ನೋಡ್ಬೇಕು ನೀವು? ಇವಾಗ ನೋಡಿ, ಜನ್ ಅಂದ್ರೇನು? ಜನ್ ಅಂದರೆ ಪೀಪಲ್ ಅಲ್ವಾ? ಜನ್ ಅಂದರೆ ಪೀಪಲ್, ಜನ. ಜಲ್ ಅಂದರೆ ವಾಟರ್ ಅಲ್ವಾ? ಜಲ್ ಅಂದರೆ ವಾಟರ್, ಕರೆಕ್ಟ್ ತಾನೆ? ಜನ್ ಅಂದರೆ ಪೀಪಲ್, ಜಲ್ ಅಂದರೆ ವಾಟರ್. ಓಕೆ, ಇವಾಗ ಇದು ಎರಡು ವರ್ಡ್ ನಿಮಗೆ ಗೊತ್ತು. ಫೈನ್. ಭಾಗಿದಾರಿ, ಕನ್ನಡದಲ್ಲಿ ಭಾಗಿದಾರಿ ಅಂದ್ರೇನು? ಭಾಗಿದಾರಿ ಅಂದರೆ ಇನ್ವಾಲ್ವ್ಮೆಂಟ್ ಅಲ್ವಾ? ಇನ್ವಾಲ್ವ್ಮೆಂಟ್ ಆಫ್ ಪೀಪಲ್, ಇನ್ವಾಲ್ವ್ಮೆಂಟ್ ಅಂತ ಹೇಳ್ತಾರೆ, ರೈಟ್? ಇವಾಗ ಇನ್ವಾಲ್ವ್ಮೆಂಟ್ ಆಗೋದು ನಿಮಗೆ ಪೀಪಲ್ ಇನ್ವಾಲ್ವ್ಮೆಂಟ್ ಆಗೋದಾ, ವಾಟರ್ ಇನ್ವಾಲ್ವ್ಮೆಂಟ್ ಆಗೋದಾ? ಕಾಮನ್ ಸೆನ್ಸ್ ಯೂಸ್ ಮಾಡಿದರೆ ಯಾವ ಇನ್ವಾಲ್ವ್ಮೆಂಟ್ ಬರೋದು? ಪೀಪಲ್ಸ್ ಇನ್ವಾಲ್ವ್ಮೆಂಟ್ ಅಲ್ವಾ? ಸೊ ಇದರಲ್ಲಿ ಯಾವುದ್ರಲ್ಲೆಲ್ಲ ಜನ್ ಇದೆ ಅದನ್ನು ನೀವು ನೋಟ್ ಮಾಡಬೇಕು. ಬಾಕಿ ಇದ್ದಿದ್ದೆಲ್ಲ ಕಟ್ ಮಾಡಿಬಿಡಬೇಕು. ಓಕೆ, ಯಾವುದ್ರಲ್ಲೆಲ್ಲ ಜನ್ ಇದೆ, ಜನ್ ಭಾಗಿದಾರಿ ಅಂತ ಯಾವುದ್ರಲ್ಲಿದೆ? ಇನ್ ಆಪ್ಷನ್ 2 ಆಸ್ ವೆಲ್ ಆಸ್ ಆಪ್ಷನ್ 4.
ಓಕೆನಾ. ಇವಾಗ ಜಲ್ ಸಂಚಯ್ ಜನ್ ಭಾಗಿದಾರಿ ಅಂತ ಕೊಟ್ಟಿದ್ದಾರೆ ಒಂದು ಆಪ್ಷನ್ ಅಲ್ಲಿ, ಇನ್ನೊಂದು ಆಪ್ಷನ್ ಅಲ್ಲಿ ಜೀವನ್ ಸಂಚಯ್ ಜನ್ ಭಾಗಿದಾರಿ ಅಂತ ಕೊಟ್ಟಿದ್ದಾರೆ. ಓಕೆ, ಯೂಶುವಲಿ ನಾವೇನ್ ಮಾಡೋದು, ಪೀಪಲ್ಸ್ ಇನ್ವಾಲ್ವ್ಮೆಂಟ್ ನಾವು ಯಾವ್ದ್ರಲ್ಲಿ ತಗೊಳ್ಳೋದು, ಪಬ್ಲಿಕ್ ವರ್ಕ್ಸ್ ಅಲ್ಲಿ ಅಲ್ವಾ. ಜಲ್ ಇವಾಗ ವಾಟರ್ ಇದೆ, ಜೀವನ್ ಸಂಚಯ್ ಅಂತ ಕೊಟ್ಟಿದ್ದಾರೆ. ಓಕೆ, ಪೀಪಲ್ ಅಂಡ್ ಲೈಫ್ ಇದು ಒಟ್ಟೊಟ್ಟಿಗೆ ಬರೋದಿಲ್ಲ. ಓಕೆ, ಪೀಪಲ್ಸ್ ಇನ್ವಾಲ್ವ್ಮೆಂಟ್ ಇನ್ ವಾಟರ್ ರಿಲೇಟೆಡ್ ಆಕ್ಟಿವಿಟೀಸ್. ಓಕೆ, ಸೊ ಇದರ ಆಪ್ಷನ್ ಇದು ಅಂತ ನೀವು ಸೆಲೆಕ್ಟ್ ಮಾಡಬೇಕು. ಫೈನ್, ಇವಾಗ 50-50 ನಿಮಗೆ ಬಂದಿದ್ದೀವಿ ಅಲ್ವಾ. ವಿ ಹ್ಯಾವ್ ಕಮ್ ಟು 50-50. ಅಂಡರ್ಸ್ಟುಡ್? 50-50 ಯು ಹ್ಯಾವ್ ಟು ಟೇಕ್ ಅ ಚಾನ್ಸ್. ನೀವು ಲೆಕ್ಕ ಮಾಡಿ ನೋಡಿ, ಅಟ್ ದಿ ಎಂಡ್ ಆಫ್ ದ ಪೇಪರ್ ನಾನು 20 ಕ್ವೆಶನ್ ಈ ತರ ಮಾಡಿದ್ರೆ ನನಗೆ ಎಷ್ಟು ಸರಿ ಬಂದ್ರೆ ನನಗೆ ಪಾಸಿಟಿವ್ ಆಗುತ್ತೆ ಅಂತ ಲೆಕ್ಕ ಮಾಡಿ. ಔಟ್ ಆಫ್ 10, ಈವನ್ ಇಫ್ ಯು ಗೆಟ್ ಓನ್ಲಿ 2 ರೈಟ್ ಆದ್ರೂ ಯು ವಿಲ್ ಬಿ ಇನ್ ಪಾಸಿಟಿವ್, ನೆಟ್ ಪಾಸಿಟಿವ್. ಓಕೆನಾ, ಫೈನ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. 16th ಒನ್, ವೆರಿ ಇಂಟ್ರೆಸ್ಟಿಂಗ್. ರೀಸೆಂಟ್ಲಿ ಸಿಕ್ಕಿಂ ವಾಸ್ ಡಿಕ್ಲೇರ್ಡ್ ಆಸ್ ಫುಲ್ಲಿ ಲಿಟ್ರೇಟ್ ಸ್ಟೇಟ್ ಅಂಡರ್ ವಿಚ್ ಪ್ರೋಗ್ರಾಮ್? ಯಾವ ಪ್ರೋಗ್ರಾಮ್ ಅಲ್ಲಿ ಸಿಕ್ಕಿಂ ಫುಲ್ಲಿ ಲಿಟ್ರೇಟ್ ಅಂತ ಆಯ್ತು ಅಂತ ಕ್ವೆಶನ್ ಕೇಳಿದ್ದಾರೆ ಅಲ್ವಾ. ಇವಾಗ ಇಮಿಡಿಯೇಟ್ಲಿ ಅಯ್ಯೋ ನಾನು ಇದು ಯಾವ ಬುಕ್ಕಲ್ಲಿ ಓದಿಲ್ಲಲ್ವಾ, ಐ ಹ್ಯಾವ್ ನಾಟ್ ರೆಡ್ ದಿಸ್ ಎನಿವೇರ್ ಅಂತ ಇಮಿಡಿಯೇಟ್ಲಿ ತಲೆಗೆ ಬರಬಾರ್ದು. ಓಕೆ, ಇಷ್ಟು ನನಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಶನ್ ನಾನು ಹೇಗೆ ಡಿಕೋಡ್ ಮಾಡೋದು ಅಂತ ಯು ಹ್ಯಾವ್ ಟು ಥಿಂಕ್. ಹೇಗೆ ಹೇಳಿ? ಆಪ್ಷನ್ 1 ಅಲ್ಲಿ ಉತ್ಸಾಹ ಅಂತ ಇದೆ, ಆಪ್ಷನ್ 2 ಅಲ್ಲಿ ಉಲ್ಲಾಸ್ ಅಂತ ಇದೆ, 3 ಅಲ್ಲಿ ಉತ್ಕರ್ಷ್ ಅಂತ ಇದೆ, 4 ಅಲ್ಲಿ ಉತ್ತಮ ಅಂತ ಇದೆ. ಯಾವ್ದ್ರ ಫುಲ್ ಫಾರ್ಮ್ ಕೊಟ್ಟಿಲ್ಲ. ದಿಸ್ ಆಲ್ ಥಿಂಗ್ಸ್ ಹ್ಯಾವ್ ಸಮ್ ಆರ್ ದಿ ಅದರ್ ಫುಲ್ ಫಾರ್ಮ್. ಅವಾಗ ನೀವು ಏನ್ ಮಾಡ್ಬೇಕು, ಏನ್ ಯೋಚನೆ ಮಾಡಬೇಕು? ಲಿಟ್ರೇಟ್ ಅಂದ್ರೆ ಎಲ್ ಅಲ್ವಾ, ಲಿಟ್ರೇಟ್. ಫೈನ್, ಲಿಟ್ರೇಟ್ ಅಂದ್ರೆ ಲರ್ನಿಂಗು ಬರುತ್ತೆ, ಲರ್ನಿಂಗ್. ಇವಾಗ ಯಾವ ಆಪ್ಷನ್ ಅಲ್ಲಿ ಎಲ್ ಇದೆ ನೋಡಿ, ವಿಚ್ ಆಪ್ಷನ್ ಹ್ಯಾಸ್ ಎಲ್? ಸೊ ಇಟ್ ಮೈಟ್ ಬಿ ದಟ್ ದಿಸ್ ಎಲ್ ಈಸ್ ಟಾಕಿಂಗ್ ಅಬೌಟ್ ಲಿಟ್ರಸಿ ಆರ್ ದಿಸ್ ಎಲ್ ಈಸ್ ಟಾಕಿಂಗ್ ಅಬೌಟ್ ಲರ್ನಿಂಗ್. ಓಕೆ, ಬೇರೆ ಯಾವ್ದ್ರಲ್ಲಾದ್ರೂ ಎಲ್ ಇದೆಯಾ? ಎಲ್ ಕಾಣ್ತಾ ಇಲ್ಲ. ಸೊ ಯು ಟೇಕ್ ಅ ರಿಸ್ಕ್ ತಗೊಳ್ಬೇಕು ನೀವು. ದೆನ್ ಯು ಮಾರ್ಕ್ 2 ಆಸ್ ದ ಆನ್ಸರ್. 2 ಮಾರ್ಕ್ ಮಾಡಿ ಮೂವ್ ಆನ್ ಆಗಬೇಕು. ಇದು ಫಸ್ಟ್ ಅಟೆಂಪ್ಟ್ ಅಲ್ಲೇ ಮಾಡೋದಲ್ಲ. ಒಂದು ಪೇಪರ್ ಒಂದು 45 ಮಿನಿಟ್ಸ್ 1 to 100 ನೋಡಿದ ಮೇಲೆ ಸೆಕೆಂಡ್ ರೌಂಡ್ಗೆ ಈ ಕ್ವೆಶನ್ಸ್ ಎಲ್ಲ ಬರಬೇಕು ನೀವು. ಯು ಹ್ಯಾವ್ ಟು ಕಮ್ ಟು ದೀಸ್ ಕ್ವೆಶನ್ಸ್ ಇನ್ ದ ಸೆಕೆಂಡ್ ರೌಂಡ್. ಫಸ್ಟ್ಗೆ ಏನು ನಿಮಗೆ 100% ಗೊತ್ತಿದೆ ಅದನ್ನ ಮಾತ್ರ ಸೆಲೆಕ್ಟ್ ಮಾಡಬೇಕು. ಮತ್ತೆ ಸೆಕೆಂಡ್ ರೌಂಡ್ ಬಂದಾಗ ಈ ತರ ಕ್ವೆಶನ್ಸ್ ಅನ್ನೆಲ್ಲ ಯು ಹ್ಯಾವ್ ಟು ಅಟೆಂಪ್ಟ್. ಓಕೆ, 17th ಕ್ವೆಶನ್ ನೋಡಿ. ಸೇಹತ್ ಅಂತ ಇದೆ. ಸೇಹತ್ ಅಂದ್ರೆ ಮೀನಿಂಗ್ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ವರ್ಡ್ ಸೇಹತ್? ಹೆಲ್ತ್ ಅಲ್ವಾ, ಹೆಲ್ತ್. ಸೇಹತ್ ಅಂದ್ರೆ ಹೆಲ್ತ್. ಇದಕ್ಕೂ ಒಂದು ಫುಲ್ ಫಾರ್ಮ್ ಇರುತ್ತೆ, ಎಕ್ಸ್ಪಾಂಡ್ ಅಂತ ಕೊಟ್ಟಿದ್ದಾರೆ, ಫುಲ್ ಫಾರ್ಮ್ ಇದೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಯಾವ್ದ್ರಲ್ಲೆಲ್ಲ ಹೆಲ್ತ್ ಇದೆ ಅದನ್ನೆಲ್ಲ ಮಾರ್ಕ್ ಮಾಡಿ. ಹೆಲ್ತ್. ಓಕೆ, ಇದು ಹೋಯ್ತು, ಫಸ್ಟ್ ಸ್ಟೇಟ್ಮೆಂಟ್ ಹೋಯ್ತು. 3 ಸ್ಟೇಟ್ಮೆಂಟ್ ಅಲ್ಲಿ ಡಿಸೈಡ್ ಮಾಡ್ಲಿಕ್ಕೆ ಇರೋದು. ಓಕೆನಾ. ಇವಾಗ ಸ್ಕೂಲ್ ಎಜುಕೇಶನ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರಲ್ ಟ್ರಾನ್ಸ್ಫಾರ್ಮೇಶನ್. ಸ್ಕೂಲ್ ಎಜುಕೇಶನ್ ಅಂತ ಕೊಟ್ಟಿದ್ದಾರೆ. ಓಕೆ, ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಶನ್. ಮಕ್ಕಳಿಗೆ ಇದೆಲ್ಲ ಕಲಿಸೋಕ್ಕಾಗುತ್ತಾ? ದೇ ಆರ್ ಎಟ್ ಅ ವೆರಿ ಟೆಂಡರ್ ಏಜ್ ಅಲ್ವಾ. ಹೆಲ್ತ್ ಫಾರ್ ಅಗ್ರಿಕಲ್ಚರಲ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಿದ್ದಾರೆ. ಓಕೆ, ಸೊ ದಿಸ್ ಇಸ್ ಆಲ್ಸೋ ರಾಂಗ್ ಸ್ಟೇಟ್ಮೆಂಟ್, ರಾಂಗ್. ಇವಾಗ ನಮಗೆ ಬರೋದೇನು? ಹೆಲ್ತ್ ಥ್ರೂ ಆಯುಷ್ ಟ್ರಾನ್ಸ್ಫಾರ್ಮೇಶನ್, ಹೆಲ್ತ್ ಥ್ರೂ ಅಗ್ರಿಕಲ್ಚರಲ್ ಟ್ರಾನ್ಸ್ಫಾರ್ಮೇಶನ್. ಫುಲ್ ಫಾರ್ಮ್ ಒಳಗಡೆ ಇನ್ನೊಂದು ಫುಲ್ ಫಾರ್ಮ್ ಇದೆ ಅಲ್ವಾ. ಇಟ್ ವೆರಿ ರೇರ್ಲಿ ಹ್ಯಾಪನ್ಸ್ ದಟ್ ಒಂದು ಫುಲ್ ಫಾರ್ಮ್ ಒಳಗಡೆ ಇನ್ನೊಂದು ಫುಲ್ ಫಾರ್ಮ್ ಕೊಟ್ಟಿದ್ದಾರೆ ಅಲ್ವಾ. ಇದು ಆಲ್ರೆಡಿ ಸೇಹತ್ ಇಸ್ ಅ ಶಾರ್ಟ್ ಫಾರ್ಮ್, ಅದರ ಒಳಗಡೆ ಇನ್ನೊಂದು ಶಾರ್ಟ್ ಫಾರ್ಮ್ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ನೀವು ಎಲಿಮಿನೇಟ್ ಮಾಡಬೇಕು. ನಮ್ಗೆ ಏನು ಆನ್ಸರ್ ಬಂತು? 2 ಇಸ್ ದ ಆನ್ಸರ್. ಓಕೆ, ಈ ತರ ನೀವು ಕ್ವೆಶನ್ಸ್ ಅನ್ನ ಡಿಕೋಡ್ ಮಾಡಬೇಕು. ನೆಕ್ಸ್ಟ್ ನೋಡೋಣ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ನ್ಯಾಷನಲ್ ಅಕಾಡೆಮಿ ಆಫ್ ಸೋಷಿಯಲ್ ಸೆಕ್ಯೂರಿಟಿ. ಈ ತರ ನೀವು ಮಾರ್ಕ್ ಮಾಡಬೇಕು ಕ್ವೆಶನ್ ಪೇಪರ್ ಅಲ್ಲಿ. ನಿಮ್ಮ ಅಟೆನ್ಷನ್ ಇಲ್ಲಿಗೆ ಹೋಗಬೇಕು, ಸೋಷಿಯಲ್ ಸೆಕ್ಯೂರಿಟಿ. ಓಕೆ, ಸೆಟ್ ಅಪ್ ಇನ್ 1990. ಇಟ್ ಈಸ್ ದ ಏಪೆಕ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆಫ್ ಯಾವ ಇನ್ಸ್ಟಿಟ್ಯೂಟ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆಫ್ ವಿಚ್ ಆರ್ಗನೈಸೇಷನ್? ಫೈನ್, ಮತ್ತೆ ಇಲ್ಲಿ 4 ಆರ್ಗನೈಸೇಷನ್ ಕೊಟ್ಟಿದ್ದಾರೆ. ನನಗೆ ನೆನಪು ಬರ್ತಾ ಇಲ್ಲ, ಇಲ್ಲಾಂದ್ರೆ ನಾನು ಓದಿಲ್ಲ. ಫೈನ್, ಐ ಹ್ಯಾವ್ ನಾಟ್ ರೆಡ್ ದಿಸ್ ಎನಿವೇರ್. ಇಲ್ಲಾಂದ್ರೆ ನಾನು ಓದಿದ್ರು ನನಗೆ ನೆನಪು ಬರ್ತಾ ಇಲ್ಲ. ಹೇಗೆ ಡಿಕೋಡ್ ಮಾಡೋದು? ಸೋಷಿಯಲ್ ಸೆಕ್ಯೂರಿಟಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನೋಡಿ. ಸೋಷಿಯಲ್ ಸೆಕ್ಯೂರಿಟಿಗೆ ಯಾವ್ದು ಮ್ಯಾಚ್ ಆಗುತ್ತೆ? ಸೋಷಿಯಲ್ ಸೆಕ್ಯೂರಿಟಿ ಅಂತ ಹೇಳಿದ್ರೆ ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ದಾರೆ. ಸ್ಕಿಲ್ ಡೆವಲಪ್ಮೆಂಟ್, ಇಟ್ ಈಸ್ ನಾಟ್ ಪಾರ್ಟ್ ಆಫ್ ಸೋಷಿಯಲ್ ಸೆಕ್ಯೂರಿಟಿ. ಸೊ ಇದನ್ನ ಕಟ್ ಮಾಡಬೇಕು. ಓಕೆ, ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್ ಅಂತ ಕೊಟ್ಟಿದ್ದಾರೆ. ಇದು ನಮ್ಮ ಆಫೀಸರ್ಸ್ ಅನ್ನ ಟ್ರೈನ್ ಮಾಡೋ ಇನ್ಸ್ಟಿಟ್ಯೂಟ್, IAS ಆಫೀಸರ್ಸ್, IPS ಆಫೀಸರ್ಸ್. ಓಕೆ, ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಇವರ ಅಂಡರ್ ಅಲ್ಲಿ ಬರೋದು IAS ಆಫೀಸರ್ಸ್, IPS ಆಫೀಸರ್ಸ್. ಓಕೆ, ಫೈನ್. ಸೊ ದಿಸ್ ಆಲ್ಸೋ ಇಸ್ ರಾಂಗ್. ದಿಸ್ ಇಸ್ ನಾಟ್ ಸೋಷಿಯಲ್ ಸೆಕ್ಯೂರಿಟಿ. ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಪ್ರಾವಿಡೆಂಟ್ ಫಂಡ್ ಅಂದ್ರೆ ಏನು? ಇಟ್ ಈಸ್ ಅ ಪಾರ್ಟ್ ಆಫ್ ಸೋಷಿಯಲ್ ಸೆಕ್ಯೂರಿಟಿ.
ಸೋಷಿಯಲ್ ಸೆಕ್ಯೂರಿಟಿ ಪಾರ್ಟ್ ಬರುತ್ತೆ. ನೀವು ಎಂಪ್ಲಾಯ್ ಆದರೆ ನಿಮಗೆ ಪಿ ಎಫ್ ಅಂತ ಒಂದು ಕಟ್ ಮಾಡ್ತಾರೆ. ಎಟ್ ದಿ ಎಂಡ್ ಆಫ್ ವೆನ್ ಯು ಆರ್ ಲೀವಿಂಗ್, ವೆನ್ ಯು ಆರ್ ರಿಟೈರಿಂಗ್, ನಿಮಗೆ ಪಿ ಎಫ್ ಅಮೌಂಟ್ ಸಿಗ್ತದೆ. ಯು ಕ್ಯಾನ್ ವಿತ್ಡ್ರಾ ದಟ್ ಅಮೌಂಟ್. ಇಟ್ ಈಸ್ ಲೈಕ್ ಅ ಸೋಷಿಯಲ್ ಸೆಕ್ಯೂರಿಟಿ ಟು ಯು. ಫೈನ್. ಫೋರ್ತ್ ಸ್ಟೇಟ್ಮೆಂಟ್ ನೋಡಿ, ಇವಾಗಲೇ ಡಿಸೈಡ್ ಮಾಡಬೇಡಿ 3 ಇಸ್ ದ ರೈಟ್ ಆನ್ಸರ್ ಅಂತ. ಎಲ್ಲ ಸ್ಟೇಟ್ಮೆಂಟ್ ಓದಬೇಕು. ಫೋರ್ತ್ ಸ್ಟೇಟ್ಮೆಂಟ್ ಓದಿ. ಇನ್ಸ್ಟಿಟ್ಯೂಟ್ ಆಫ್ ಸೆಕ್ರೆಟರಿಯಲ್ ಟ್ರೈನಿಂಗ್ ಅಂಡ್ ಮ್ಯಾನೇಜ್ಮೆಂಟ್. ಇಲ್ಲೆಲ್ಲಾದ್ರೂ ಸೋಷಿಯಲ್ ಸೆಕ್ಯೂರಿಟಿ ಬಗ್ಗೆ ಕೇಳಿದಾರಾ? ಸೋಷಿಯಲ್ ಸೆಕ್ಯೂರಿಟಿ ಬಗ್ಗೆ ಇಲ್ಲ. ದಿಸ್ ಈಸ್ ಆಲ್ಸೋ ನಾಟ್ ಹಿಂಟಿಂಗ್ ಟು ಇಟ್. ಸೊ ದಿಸ್ ಈಸ್ ಆಲ್ಸೋ ಎಲಿಮಿನೇಟೆಡ್. ಆನ್ಸರ್ ಏನು? ಆನ್ಸರ್ ಇಸ್ 3. ಓಕೆ ಸ್ಟೂಡೆಂಟ್ಸ್, ಪ್ಲೀಸ್ ಪುಟ್ ಇನ್ ದ ಚಾಟ್ ಇಫ್ ಐ ಆಮ್ ಫಾಸ್ಟ್ ಹೋಗ್ತಾ ಇದ್ದೇನಾ? ಆರ್ ಯು ಏಬಲ್ ಟು ಫಾಲೋ? ಅರ್ಥ ಆಗ್ತಾ ಇದೆ ನಿಮಗೆ? ಚಾಟ್ ಅಲ್ಲಿ ಹೇಳಿ. ಓಕೆ, ಲುಕ್ ಎಟ್ ದಿಸ್ ಕ್ವೆಶನ್ 21. ಈಸಿ ಕ್ವೆಶನ್. ಈ ತರ ಈಸಿ ಕ್ವೆಶನ್ ಅನ್ನ ಐಡೆಂಟಿಫೈ ಮಾಡ್ಬೇಕು ನೀವು. ದಿಸ್ ಇಸ್ ಪರ್ಟಿಕ್ಯುಲರ್ಲಿ ಇಂಪಾರ್ಟೆಂಟ್ ಫಾರ್ ಯುವರ್ ನೆಕ್ಸ್ಟ್ ಸಿಟಿ ಆರ್ಮ್ಡ್ ರಿಸರ್ವ್ ಎಕ್ಸಾಮ್ ಏನಿದೆ, ಸೆಪ್ಟೆಂಬರ್ 20 ಏನೋ ಆಗುತ್ತೆ ಆ ಎಕ್ಸಾಮ್ ಅಲ್ವಾ? ಆ ಎಕ್ಸಾಮ್ಗೆ ಪರ್ಟಿಕ್ಯುಲರ್ಲಿ ಇಂಪಾರ್ಟೆಂಟ್ ಅಂಡ್ ಇಂಪಾರ್ಟೆಂಟ್ ಫಾರ್ ಆಲ್ ಎಕ್ಸಾಮ್ಸ್ that is going to happen from now onwards. Okay, in which of the following situation it is said that duty of confidentiality is breached by a government servant? ನೀವು ಒಂದು ಗವರ್ಮೆಂಟ್ ಸರ್ವೆಂಟ್ ಆಗ್ಲಿಕ್ಕೆ ಹೋಗ್ತಾ ಇದ್ದೀರಿ. ಕಾನ್ಫಿಡೆನ್ಶಿಯಾಲಿಟಿ ಅಂತ ಇರುತ್ತೆ ಒಂದು. ಕಾನ್ಫಿಡೆನ್ಶಿಯಾಲಿಟಿ ಅಂದ್ರೆ ಸೀಕ್ರೆಸಿ ಮೇಂಟೈನ್ ಮಾಡೋದು. ಓಕೆ, ಇದು ಯಾವಾಗ ಬ್ರೀಚ್ ಆಗುತ್ತೆ ಅಂತ ಕೇಳಿದ್ದಾರೆ. ಒಂದೊಂದೇ ಆಪ್ಷನ್ ನೋಡ್ತಾ ಹೋಗೋಣ. ಇನ್ಫಾರ್ಮೇಶನ್ ಇಸ್ ಡಿಸ್ಕ್ಲೋಸ್ ಟು ಅ ಕಲೀಗ್ ಆನ್ ಅ ನೀಡ್ ಟು ನೋ ಬೇಸಿಸ್. ಇಲ್ಲೇನು? ನೀಡ್ ಟು ನೋ ಬೇಸಿಸ್ ವಿತ್ ಕಂಡೀಷನ್. ಓಕೆ, ಒಂದು ಕಂಡೀಷನ್ ಜೊತೆಗೆ ಕೊಟ್ಟಿದ್ದಾರೆ. ಓಕೆ, ದೇರ್ ಇಸ್ ನೋ ಪ್ರಾಬ್ಲಮ್ ವಿತ್ ದಿಸ್. ನೀಡ್ ಟು ನೋ ಬೇಸಿಸ್. ಕಲೀಗ್ ಎಲ್ರಿಗೂ ಶೇರ್ ಮಾಡಿಲ್ಲ, ಆ ಪರ್ಟಿಕ್ಯುಲರ್ ಕಲೀಗ್ಗೆ ಅವನಿಗೆ ಇಟ್ ಈಸ್ ನೆಸೆಸರಿ ಫಾರ್ ಹಿಮ್ ಟು ನೋ ದಟ್ ಇನ್ಫಾರ್ಮೇಶನ್. ಓಕೆ, ಕಂಡೀಷನ್. ಸೆಕೆಂಡ್, ಇಫ್ ಹಿ ಡಿಸ್ಕ್ಲೋಸಸ್ ಇನ್ಫಾರ್ಮೇಶನ್ ಅಂಡರ್ RTI, ಅಂದ್ರೆ ಒಂದು ಲಾ ಅಂಡರ್ ಅಲ್ಲಿ ಅವನಿಗೆ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಇದೆ, ದೆನ್ ದಟ್ ಈಸ್ ಆಲ್ಸೋ ವ್ಯಾಲಿಡ್. ಓಕೆ, ದೆನ್ ಡಿಸ್ಕ್ಲೋಜರ್ ಈಸ್ ರಿಕ್ವೈರ್ಡ್ ಬೈ ಲಾ. This is also there. This is another law. Okay, RTI is also a law and disclosure is required by any other law ಅಂತ ಕೊಟ್ಟಿದ್ದಾರೆ. ಸೊ ಇದು ಮೂರು ವ್ಯಾಲಿಡ್ ಅಲ್ವಾ? ಮೂರು ವ್ಯಾಲಿಡ್. ಫೋರ್ತ್ ಒನ್ ನೋಡಿ, ಇನ್ಫಾರ್ಮೇಶನ್ ಇಸ್ ಶೇರ್ಡ್ ವಿತ್ ರಿಲೇಟಿವ್ ವಿದೌಟ್ ಆಥರೈಸೇಷನ್. ನೋಡಿ, ಇದೊಂದು ನೆಗೆಟಿವ್ ಸ್ಟೇಟ್ಮೆಂಟ್ ಅಲ್ವಾ? ನೆಗೆಟಿವ್ ಸ್ಟೇಟ್ಮೆಂಟ್. ಏನ್ ಕೊಟ್ಟಿದ್ದಾರೆ ಇಲ್ಲಿ? ರಿಲೇಟಿವ್ಗೆ ಶೇರ್ ಮಾಡಿದ್ದಾನೆ, ನಾಟ್ ಆಫೀಸ್ ಪೀಪಲ್, ಅಂಡ್ ವಿದೌಟ್ ಎನಿ ಪರ್ಮಿಷನ್, ವಿದೌಟ್ ಆಥರೈಸೇಷನ್. ಸೊ ಇದು ಆನ್ಸರ್ ಬಂತಾ? ದಿಸ್ ಇಸ್ ದಿ ಆನ್ಸರ್ ಟು ದಿಸ್ ಕ್ವೆಶನ್. ಓಕೆ, ನೋಡಿ, ನೀವು ಆಪ್ಷನ್ ಓದ್ತಾ ಹೋದ್ರೆ, ಇಲ್ಲ ನಾನು ಇದು ಓದಿದ ತಕ್ಷಣ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮಗೆ ಯು ವಿಲ್ ನಾಟ್ ಬಿ ಏಬಲ್ ಟು ಸ್ಕೋರ್ ವೆಲ್. ಓಕೆ, ಫೈನ್. ನೆಕ್ಸ್ಟ್ ಕ್ವೆಶನ್ ನೋಡಿ, ಆಕ್ಟ್ ಆಫ್ ಎನ್ ಎಂಪ್ಲಾಯಿ ಆರ್ ಇನ್ಸೈಡರ್. ನೋಡಿ, ಈ ಕ್ವೆಶನ್ ರಿಲೇಟೆಡ್ ಟು ದಿಸ್ ಕ್ವೆಶನ್. ಓಕೆ, ದಿಸ್ ಕ್ವೆಶನ್ ಇಸ್ ರಿಲೇಟೆಡ್ ಟು ದಿಸ್ ಕ್ವೆಶನ್ ಅಲ್ವಾ? ನೋಡಿ, ಆಕ್ಟ್ ಆಫ್ ಎನ್ ಎಂಪ್ಲಾಯಿ ಆರ್ ಇನ್ಸೈಡರ್ ರಿವೀಲಿಂಗ್ ಇನ್ಫಾರ್ಮೇಶನ್ ಅಬೌಟ್ wrongful, illegal or unethical activities in an organization is called as. ಇದು ಇವನ್ ಮಾಡ್ತಾ ಇರೋದು ಒಳ್ಳೆ ಕೆಲಸನ ತಪ್ಪು ಕೆಲಸನ? ಒಳ್ಳೆ ಕೆಲಸ. ಅಂದ್ರೆ ಒಬ್ಬ ಎಂಪ್ಲಾಯಿ ಅವನು ಎಲ್ಲೋ ಒಂದು ತಪ್ಪಾಗ್ತಾ ಇದೆ, ಇಲ್ಲಿಗಲ್ ಆಕ್ಟಿವಿಟಿ ಆಗ್ತಾ ಇದೆ, ಅನ್ಎಥಿಕಲ್ ಆಕ್ಟಿವಿಟಿ ಆಗ್ತಾ ಇದೆ, ಅದ್ರ ಬಗ್ಗೆ ಅವನು ಹೋಗಿ ಹೇಳ್ತಾ ಇದ್ದಾನೆ, ಕಂಪ್ಲೇಂಟ್ ಕೊಡ್ತಾ ಇದ್ದಾನೆ, ಈ ತರ ಆಗ್ತಾ ಇದೆ ನೋಡಿ, ಬ್ರೈಬ್ ತಗೊಳ್ತಾ ಇದ್ದಾರೆ ಅಲ್ವಾ, ಏನೋ ವಿದೌಟ್ ಆಥರೈಸೇಷನ್ ಮಾಡ್ತಾ ಇದ್ದಾರೆ. ಇದಕ್ಕೆ ಏನ್ ಹೇಳ್ತಾರೆ? ವಿಂಡ್ ಬ್ಲೋಯಿಂಗ್ ಅಂತ ಹೇಳ್ತಾರಾ? ವಿಂಡ್ ಬ್ಲೋಯಿಂಗ್ ಅಂತ ಹೇಳ್ತಾರಾ? ವಿಂಡ್ ಬ್ಲೋಯಿಂಗ್ ಅಂದ್ರೆ ಏನು? ವಿಸ್ಪರಿಂಗ್. ಓಕೆ, ಇದು ನೀವು ಚೆಕ್ ಮಾಡಿ, ಇದು ವಿಸ್ಪರಿಂಗ್ ತರ ಇದೆಯಾ? ವಿಸ್ಪರಿಂಗ್ ಅಂದ್ರೆ ಏನು? ಗುಟ್ಟು ಹೇಳೋದು ಅಲ್ವಾ? ವಿಸ್ಪರಿಂಗ್. ಡಿಸಿಪ್ಲಿನಿಂಗ್, ಇದು ಡಿಸಿಪ್ಲಿನಿಂಗಾ? ಡಿಸಿಪ್ಲಿನಿಂಗ್ ಅಂದ್ರೆ ಡಸ್ ದಿಸ್ ಮ್ಯಾಚ್? ಯಾವುದು ಜಾಸ್ತಿ ಮ್ಯಾಚ್ ಆಗ್ತಾ ಇರೋದು? ವಿಸಿಲ್ ಬ್ಲೋಯಿಂಗ್ ಅಂತ ಇದೆ. ಯು ಆರ್ ಲೆಫ್ಟ್ ವಿತ್ ದಿಸ್. ಓಕೆ, ಸೊ ದಿಸ್ ಇಸ್ ದಿ ಆನ್ಸರ್. ವಿಸ್ಪರಿಂಗ್ ಹೋಯ್ತು, ವಿಂಡ್ ಬ್ಲೋಯಿಂಗ್ ಹೋಯ್ತು. ವಿಂಡ್ ಬ್ಲೋಯಿಂಗ್ ಅಂದ್ರೆ ಏನು? ಇಟ್ ಇಸ್ ಅ ಜಾಗ್ರಫಿ ಟರ್ಮ್. ವಿಂಡ್ ಇಸ್ ಬ್ಲೋಯಿಂಗ್. ಇದು ಇವ್ರು ಏನ್ ಮಾಡಿದ್ದಾರೆ, ಕನ್ಫ್ಯೂಸ್ ಮಾಡಕ್ಕಾಗಿ ವಿಂಡ್ ಬ್ಲೋಯಿಂಗ್ ಅಂತ ಹಾಕಿದ್ದಾರೆ. ಕೆಲವರು ವಿಸಿಲ್ ಬ್ಲೋಯಿಂಗ್ ಮತ್ತು ವಿಂಡ್ ಬ್ಲೋಯಿಂಗ್ ಅಲ್ಲಿ ಕನ್ಫ್ಯೂಷನ್ ಆಗಿ ಮತ್ತೆ ದೇ ಮಾರ್ಕ್ ವಿಂಡ್ ಬ್ಲೋಯಿಂಗ್. ಓಕೆ, ಡಿಸಿಪ್ಲಿನಿಂಗ್ ಇಸ್ ಆಲ್ಸೋ ರಾಂಗ್. ಫೈನ್. ಓಕೆ, ಆಸ್ ಮೆಂಬರ್ಸ್ ಆಫ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ಸ್ಟೇಟ್, ಪೊಲೀಸ್ ಶುಡ್ ಸ್ಟ್ರೈವ್ ಕಂಟಿನ್ಯೂಸ್ಲಿ ಟು ರೈಸ್ ಅಬೌವ್ ವಿಚ್ ಆಫ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್. ಎಷ್ಟು ಈಸಿ ಕ್ವೆಶನ್ ಇದು, ಇದನ್ನು ಬಿಟ್ಟು ಬರಲೇಬಾರದು. ಓಕೆ, ಏನು? ಯೂನಿವರ್ಸಲ್ ಬ್ರದರ್ಹುಡ್ ಬೇಕು ನಮಗೆ. ವಿ ಶುಡ್ ನಾಟ್ ರೈಸ್ ಅಬೌವ್ ಬ್ರದರ್ಹುಡ್. ಹಾರ್ಮನಿ ನಮಗೆ ಬೇಕು ಅಲ್ವಾ? ಎಲ್ಲ ಪಾಸಿಟಿವ್ ಸ್ಟೇಟ್ಮೆಂಟಾ? ಹೈ ಸ್ಟ್ಯಾಂಡರ್ಡ್ ಆಫ್ ಡಿಸಿಪ್ಲಿನ್, ಎಲ್ಲ ಪಾಸಿಟಿವ್ ಸ್ಟೇಟ್ಮೆಂಟ್. ಇಲ್ಲಿ ನೋಡಿ, ಒಂದು ನೆಗೆಟಿವ್ ಸ್ಟೇಟ್ಮೆಂಟ್ ಇದೆ. ಏನಿದು? ಪರ್ಸನಲ್ ಪ್ರೆಜುಡಿಸಸ್. ನಮ್ಮ ಪರ್ಸನಲ್ ಪ್ರೆಜುಡಿಸ್ ಏನಿದೆ ಅದರ ಮೇಲೆ ನಾವು ರೈಸ್ ಆಗಬೇಕು. ರೈಸ್ ಅಬೌವ್ ಪರ್ಸನಲ್ ಪ್ರೆಜುಡಿಸಸ್. ಓಕೆ, ಎಥಿಕಲ್ ಬಿಹೇವಿಯರ್ ಎಟ್ ವರ್ಕ್ ಪ್ಲೇಸ್ ಪ್ರಮೋಟ್ಸ್. ನಾವು ವರ್ಕ್ ಪ್ಲೇಸ್ ಅಲ್ಲಿ, ನಮ್ಮ ಕೆಲಸದ ಜಾಗದಲ್ಲಿ ಎಥಿಕಲ್ ಬಿಹೇವಿಯರ್ ತೋರಿಸಿದ್ರೆ ಅದು ಏನ್ ಪ್ರಮೋಟ್ ಮಾಡುತ್ತೆ? ಇದು ಪಾಸಿಟಿವ್ ಅಲ್ವಾ?
ದಿಸ್ ಇಸ್ ಅ ಪಾಸಿಟಿವ್ ಸ್ಟೇಟ್ಮೆಂಟ್. ಓಕೆ, ಪಾಸಿಟಿವ್ ಇದ್ರೆ ಅದರ ಎಫೆಕ್ಟು ಪಾಸಿಟಿವ್ ಆಗುತ್ತೆ, ಕರೆಕ್ಟ್ ತಾನೆ? ಎಫೆಕ್ಟ್ ಇಸ್ ಆಲ್ಸೋ ಪಾಸಿಟಿವ್. ಓಕೆ, ಎಫೆಕ್ಟ್ ಪಾಸಿಟಿವ್. ಓಕೆ, ಮ್ಯಾನಿಪುಲೇಷನ್ ಇದೇನು? ದಿಸ್ ಇಸ್ ನೆಗೆಟಿವ್. ಸಸ್ಪಿಷನ್, ಡೌಟ್ ಮಾಡೋದು, ದಿಸ್ ಇಸ್ ಆಲ್ಸೋ ನೆಗೆಟಿವ್. ಓಕೆ, ಇವಾಗ ಎ ಬಿ ಕಟ್ ಮಾಡಿದ್ರೆ ಎ ಹೋಯ್ತು, ಯಾವ್ದು ಬಾಕಿ ಆಯ್ತು? ಆಪ್ಷನ್ 2 ಆಸ್ ವೆಲ್ ಆಸ್ ಆಪ್ಷನ್ 3. ಇದರಲ್ಲಿ ಇ ಕಾಮನ್ ಇದೆ ನೋಡಿ, ಇ ಕಾಮನ್. ಸೊ ಇ ಈಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಡಿ ಮತ್ತು ಸಿ ಅಲ್ಲಿ ನಿಮಗೆ ಡಿಸೈಡ್ ಮಾಡಬೇಕು. ಇದರಲ್ಲಿ ಯಾವುದು ಪಾಸಿಟಿವ್ ಸ್ಟೇಟ್ಮೆಂಟ್ ಹೇಳಿ? ಟ್ರಸ್ಟ್ ಅಂಡ್ ಕೋಆಪರೇಷನ್. ಓಕೆ, ಟ್ರಸ್ಟ್ ಅಂಡ್ ಕೋಆಪರೇಷನ್, ದಿಸ್ ಇಸ್ ದ ಪಾಸಿಟಿವ್ ಸ್ಟೇಟ್ಮೆಂಟ್. ಸೊ ಆನ್ಸರ್ ಏನು ಚೂಸ್ ಮಾಡಬೇಕು ನೀವು? ಆನ್ಸರ್ ಇಸ್ ಡಿ ಅಂಡ್ ಇ. ಓಕೆ, ಐ ಹೋಪ್ ಯು ಆರ್ ಫಾಲೋಯಿಂಗ್ ಸ್ಟೂಡೆಂಟ್ಸ್. ಇದು ನೋಡಿ, ದಿಸ್ ಇಸ್ ಅ ವೆರಿ ಈಸಿ ಕ್ವೆಶನ್ ಫ್ರಮ್ ಪಾಲಿಟಿ, ಇಂಡಿಯನ್ ಪಾಲಿಟಿ. ನಾನು ಕಲಿಸ್ತಾ ಇದ್ದೇನಲ್ವಾ, ಐ ವಿಲ್ ಟೀಚ್ ಯು ಇನ್ ದ ಲೇಟರ್ ಕ್ಲಾಸಸ್. ಓಕೆ, ಇದರಲ್ಲಿ ನೋಡಿ, ಸಿಂಪಲ್ ನಿಮ್ಗೆ ಏನು ಗೊತ್ತಿರಬೇಕು? ಬಿಲ್ ಬಿಕಮ್ಸ್ ಲಾ ಆಫ್ಟರ್ ಕನ್ಸಿಡರೇಷನ್ ಆಫ್ ಬೋತ್ ದ ಹೌಸಸ್ ಆಫ್ ಪಾರ್ಲಿಮೆಂಟ್ ಅಂತ ಹೇಳಿದ್ದಾರೆ. ಬಿಲ್ ಬಿಕಮ್ಸ್ ಲಾ ಯಾವಾಗ? ಬಿಲ್ ಆಕ್ಟ್ ಯಾವಾಗ ಆಗೋದು? ಪ್ರೆಸಿಡೆಂಟ್ ಇದು ಅಸೆಂಟ್ ಸಿಕ್ಕಿದ ಮೇಲೆ, ನಾನು ಹೇಳಿದ್ದೇನೆ ಅಲ್ವಾ, ಪ್ರೆಸಿಡೆಂಟ್ ಅಸೆಂಟ್ ಸಿಕ್ಕಿದ ಮೇಲೆನೆ ಅದು ಲಾ ಆಗೋದು. ಸೊ ಡಿ ಇಸ್ ರಾಂಗ್, ಕರೆಕ್ಟ್? ಡಿ ಇಸ್ ರಾಂಗ್. ಡಿ ರಾಂಗ್ ಆದ್ರೆ ಯಾವ್ದೆಲ್ಲ ಹೋಯ್ತು? 1, 2 ಈ ಎರಡು ಸ್ಟೇಟ್ಮೆಂಟ್ ಹೋಯ್ತು. ಯು ಆರ್ ಲೆಫ್ಟ್ ವಿತ್ ದೀಸ್ 2 ಸ್ಟೇಟ್ಮೆಂಟ್ಸ್. ಇದರಲ್ಲಿ ಸಿ ಅಂತೂ ಕಾಮನ್ ಇದೆ. ಸೊ ಸಿ ಬಗ್ಗೆ ಸಿ ಇಸ್ ರೈಟ್. ನಿಮ್ಗೆ ಡಿಸೈಡ್ ಮಾಡ್ಲಿಕ್ಕೆ ಇರೋದು ಎನಾ ಬಿನಾ ಅಂತ. ಓಕೆ, ಎನಾ ಬಿನಾ ಅಂತ ಇವಾಗ ಡಿಸೈಡ್ ಮಾಡಿ. ಯಾವಾಗೆಲ್ಲ ನೀವು 50-50 ಬಂದು ಸ್ಟಾಪ್ ಆಗ್ತಿರಲ್ವಾ, ಅವಾಗೆಲ್ಲ ನೀವು ಅಟೆಂಪ್ಟ್ ಮಾಡಬೇಕು. ಕಂಪಲ್ಸರಿಲಿ ಯು ಹ್ಯಾವ್ ಟು ಅಟೆಂಪ್ಟ್ ದಿಸ್ ಕ್ವಶನ್. ಓಕೆ, ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಹೆದರಿಕೆ ಬೇಡ. ಬಟ್ ಇದು ಎಲಿಮಿನೇಟ್ ಮಾಡುವಾಗ ವಿದೌಟ್ ಎನಿ ಪ್ರಾಪರ್ ಲಾಜಿಕ್ ಡೋಂಟ್ ಎಲಿಮಿನೇಟ್. ಬ್ಲೈಂಡ್ ಗೆಸ್ ಮಾಡಬೇಡಿ. ಓಕೆ, ನಾನು ಬ್ಲೈಂಡ್ ಗೆಸ್ ಮಾಡ್ತಾ ಇಲ್ಲ ಅಲ್ವಾ, ನಾನು ಏನು ಮಾಡ್ತಾ ಇದ್ದೇನೆ? ನಾನು ಒಂದು ಲಾಜಿಕ್ ಹಾಕಿ ಎಲಿಮಿನೇಟ್ ಮಾಡ್ತಾ ಇದ್ದೇನೆ. ಇವಾಗ ಆರ್ಟಿಕಲ್ 101 ಎಕ್ಸ್ಪ್ಲೇನ್ಸ್ ದಟ್ ಆಲ್ ಮ್ಯಾಟರ್ಸ್ ಇನ್ ಪಾರ್ಲಿಮೆಂಟ್ ಶುಡ್ ಬಿ ಡಿಸೈಡೆಡ್ ಆನ್ ದ ಬೇಸಿಸ್ ಆಫ್ ಮೆಜಾರಿಟಿ. ನಾನು ಹೇಳಿದೆ, ಒಂದು ಡೆಮೋಕ್ರಸಿಯಲ್ಲಿ ಎಲ್ಲರ ಒಪಿನಿಯನ್ ತಗೊಳ್ಳೋಕೆ ಆಗೋದಿಲ್ಲ. ನಾವೇನು ಮಾಡ್ತೇವೆ? ಕನ್ಸೆನ್ಸಸ್ ಬರೋಕ್ಕೆ ಕಷ್ಟ ಆದರೆ ಮೆಜಾರಿಟಿ ತೆಗಿತೇವೆ ಅಲ್ವಾ. ಸೊ ದಿಸ್ ಸೀಮ್ಸ್ ಲೈಕ್ ಅ ಕರೆಕ್ಟ್ ಸ್ಟೇಟ್ಮೆಂಟ್ ಅಲ್ವಾ. ನೋಡೋಣ, ನೆಕ್ಸ್ಟ್ ಕ್ವಶನ್ ನೋಡೋಣ. ಆಸ್ ಪರ್ ದ ಆರ್ಟಿಕಲ್ 107 ಮನಿ ಬಿಲ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ಡ್ ಇನ್ ಬೋತ್ ಹೌಸಸ್ ಆಫ್ ಪಾರ್ಲಿಮೆಂಟ್. ಓಕೆ, ಇದು ನೀವು ಪಾಲಿಟಿ ಕಲ್ತಿದ್ರೆ ಯು ನೋ ದಟ್ ಮನಿ ಬಿಲ್ ಕ್ಯಾನ್ ಓನ್ಲಿ ಬಿ ಇಂಟ್ರೊಡ್ಯೂಸ್ಡ್ ಇನ್ ಲೋಕಸಭಾ. ಲೋಕಸಭಾದಲ್ಲಿ ಮಾತ್ರ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಆಗೋದು. ಸೊ ದಿಸ್ ಇಸ್ ರಾಂಗ್. ಸೊ ಆನ್ಸರ್ ಇಸ್ ಎ ಅಂಡ್ ಸಿ. ದಿಸ್ ಇಸ್ ದಿ ಆನ್ಸರ್. ಓಕೆ, ನೆಕ್ಸ್ಟ್ ನೋಡೋಣ. ಮೆಂಬರ್ಸ್ ಆಫ್ UPSC ಆರ್ ಅಪಾಯಿಂಟೆಡ್ ಬೈ ಯಾರು ಅಪಾಯಿಂಟ್ ಮಾಡ್ತಾರೆ? UPSC ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ನಿಮಗೆ ಗೊತ್ತು ಅಲ್ವಾ, ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ವಾ, ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇವಾಗ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅನ್ನ ನಾವು MP ಆಗಿ ಎಲೆಕ್ಟ್ ಮಾಡಿ ಮತ್ತೆ ಅವರು ಲೋಕಸಭಾದಲ್ಲಿ ಇಲ್ಲಾಂದ್ರೆ ರಾಜ್ಯಸಭಾದಲ್ಲಿ ದೇ ಸೆಲೆಕ್ಟ್ ಅ ಪ್ರೈಮ್ ಮಿನಿಸ್ಟರ್ ಅಲ್ವಾ. ಪ್ರೈಮ್ ಮಿನಿಸ್ಟರ್ ಅನ್ನ ನಾವು ಡೈರೆಕ್ಟ್ ಎಲೆಕ್ಷನ್ ಮಾಡೋದಿಲ್ಲ. ಸೊ ಅ ಪರ್ಸನ್ ಹೂ ಹ್ಯಾಸ್ ಬೀನ್ ಇಲೆಕ್ಟೆಡ್ ಥ್ರೂ ಇಲೆಕ್ಷನ್ಸ್ ಕೆನಾಟ್ ಏನು ಹೇಳೋದು ಅಪಾಯಿಂಟ್ ಮೆಂಬರ್ಸ್ ಆಫ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಯಾರು ಮಾಡ್ತಾರೆ ಅದನ್ನ? UPSC ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಎಲ್ಲಿ? ಸೆಂಟ್ರಲ್ ಅಲ್ಲಿ. ಗವರ್ನರ್ ಎಲ್ಲಿ ಇರೋದು? ಸ್ಟೇಟ್ ಲೆವೆಲ್ ಅಲ್ಲಿ. ಓಕೆ, ಸ್ಟೇಟ್ ಅಫಿಷಿಯಲ್ UPSC ಮೆಂಬರ್ಸ್ ಅಪಾಯಿಂಟ್ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ, ರಾಂಗ್. ಪ್ರೆಸಿಡೆಂಟ್ ಆಫ್ UPSC ಗೆ ಪ್ರೆಸಿಡೆಂಟ್ ಅಂತ ಇರ್ತದಾ? ಇರೋದಿಲ್ಲ, ಚೇರ್ಮನ್ ಅಂತ ಇರೋದು ಅಲ್ವಾ, ಚೇರ್ಮನ್ ಆಫ್ UPSC ಅಂತ ಇರೋದು. ದಿಸ್ ಇಸ್ ಆಲ್ಸೋ ರಾಂಗ್. ಸೊ ನಾವು ಕನ್ಫ್ಯೂಷನ್ ಬಿಟ್ವೀನ್ ಪ್ರೈಮ್ ಮಿನಿಸ್ಟರ್ ಅಂಡ್ ಪ್ರೆಸಿಡೆಂಟ್. ಓಕೆನಾ? ಪ್ರೆಸಿಡೆಂಟ್ ಇಸ್ ದ ಹೆಡ್ ಆಫ್ ದ ಸ್ಟೇಟ್. ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗೆ ಅಪಾಯಿಂಟ್ಮೆಂಟ್ಸ್ ಎಲ್ಲ ಮಾಡೋದು ಯಾರು? ಇಟ್ಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಓಕೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಓಕೆ, ನೆಕ್ಸ್ಟ್ ಇವಾಗ ನೋಡಿ ಇಂಪಾರ್ಟೆಂಟ್ ಥೀಮ್ಸ್ ಪಾಲಿಟಿಯಲ್ಲಿ. ಶೆಡ್ಯೂಲ್ ನಾನು ಹೇಳಿದೆ, ಇವತ್ತಿನ ಕ್ಲಾಸಲ್ಲೇ ಹೇಳಿದ್ದೇನೆ ನಾನು. ಶೆಡ್ಯೂಲ್, ಈಚ್ ಅಂಡ್ ಎವ್ರಿ ಶೆಡ್ಯೂಲ್ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ದೇ ಮೈಟ್ ಆಸ್ಕ್ ಅಬೌಟ್ 8th ಶೆಡ್ಯೂಲ್ ಅಲ್ವಾ. ಇಲ್ಲಿ 7th ಶೆಡ್ಯೂಲ್ ಬಗ್ಗೆ ಕೇಳಿದ್ದಾರೆ. ಯಾವುದೆಲ್ಲ ಗೊತ್ತಿದೆ ನಿಮಗೆ? ಯೂನಿಯನ್, ಕನ್ಕರೆಂಟ್, ಸ್ಟೇಟ್ ಲಿಸ್ಟ್. 7th ಶೆಡ್ಯೂಲ್ ಇಸ್ ಟಾಕಿಂಗ್ ಅಬೌಟ್ ವೇರಿಯಸ್ ಸಬ್ಜೆಕ್ಟ್ಸ್ ಲಿಸ್ಟ್ಸ್. ಸೊ ABC ಇಸ್ ದ ಕರೆಕ್ಟ್ ಆನ್ಸರ್. ಇದೇನು? ದಿಸ್ ಈಸ್ ಅನದರ್ ಶೆಡ್ಯೂಲ್. ದಿಸ್ ಈಸ್ 8th ಶೆಡ್ಯೂಲ್. ಶೆಡ್ಯೂಲಿಗೆ ಏನು ಇದಿರೋದು? ಟ್ರಿಕ್ ಇರೋದು ಟಿಯರ್ಸ್ ಆಫ್ ಓಲ್ಡ್ PM. ಇದು ಟ್ರಿಕ್ ರಿಮೆಂಬರ್ ಮಾಡಲಿಕ್ಕೆ. 12 ಶೆಡ್ಯೂಲ್ಸ್ ಇದೆ. ಏನೆಲ್ಲ? ಟೆರಿಟರಿ, ಮತ್ತೆ ಎಮೋಲ್ಯುಮೆಂಟ್ಸ್, ಅಫರ್ಮೇಷನ್ಸ್, ರಾಜ್ಯಸಭಾ ಸೀಟ್ಸ್, ಶೆಡ್ಯೂಲ್ಡ್ ಏರಿಯಾಸ್, ಅದರ್ ಶೆಡ್ಯೂಲ್ಡ್ ಏರಿಯಾಸ್, ಮತ್ತೆ ಫೆಡರಲಿಸಮ್ ಅಂದರೆ ಲಿಸ್ಟ್, ಯೂನಿಯನ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಮತ್ತೆ ಅಫಿಷಿಯಲ್ ಲ್ಯಾಂಗ್ವೇಜಸ್,
ಲ್ಯಾಂಡ್ ರಿಫಾರ್ಮ್ಸ್ 9th ಶೆಡ್ಯೂಲ್, ಡಿಫೆಕ್ಷನ್, ಆಂಟಿ ಡಿಫೆಕ್ಷನ್ ಲಾ, ಪಂಚಾಯತ್ಸ್, ಮುನ್ಸಿಪಾಲಿಟೀಸ್. ಇದು ನೀವು ನೆನ್ಪಿಡ್ಲಿಕ್ಕೆ ಈಸಿ ಆಗ್ತದೆ. ಓಕೆ, ಸಿ ದೀಸ್ ಆರ್ ಆಲ್ ನಾಲೆಜ್ ಕ್ವೆಶನ್ಸ್ ಯು ಶುಡ್ ನೋ. ಪಾಲಿಟಿ ಬೇಸಿಕ್ ಪಾಲಿಟಿ ನಾಲೆಜ್ ಇದ್ರೆ ಈ ಕ್ವೆಶನ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಓಕೆನಾ? ಓಕೆ, ಇಲ್ಲಿ ನೋಡಿ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡಿಫೈನ್ಸ್ ಅಂತ ಬರ್ತಿದ್ದಾರೆ. ಡಿಫೈನ್ಸ್ ನೀವು ಈ ತರ ಬಂದಾಗ ಮಾರ್ಕ್ ಮಾಡಬೇಕು. ಡಿಫೈನ್ಸ್, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲ ವಿಷಯಗಳು ಡಿಫೈನ್ ಆಗಿಲ್ಲ, ಕೆಲವೊಂದು ವಿಷಯಗಳು ಮೆನ್ಷನ್ ಕೂಡ ಆಗಿಲ್ಲ. ಓಕೆ, ಸೊ ನಿಮ್ಗೆ ಗೊತ್ತಿರಬೇಕು ಯಾವುದು ಡಿಫೈನ್ ಆಗಿದೆ, ಯಾವುದು ಮೆನ್ಷನ್ ಆಗಿದೆ, ಯಾವುದರಲ್ಲಿ ಪ್ರೊವಿಷನ್ ಇದೆ. ಈ ಡಿಫರೆನ್ಸ್ ನಿಮಗೆ ಗೊತ್ತಿರಬೇಕು. ಡಿಫೈನ್ ಬಂದಾಗ ನೀವೊಂದು ಸರ್ಕಲ್ ಹೊಡಿಬೇಕು ಅಲ್ಲಿ. ಮತ್ತೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರೊವೈಡ್ಸ್ ಫಾರ್, ಇದೆರಡಕ್ಕೂ ಡಿಫರೆನ್ಸ್ ಇದೆ ಅಲ್ವಾ? ಇದು ಡಿಫೈನ್ ಅಂತ ಹೇಳಿದೆ, ಇದು ಪ್ರೊವೈಡ್ಸ್ ಅಂದ್ರೆ ಪ್ರೊವಿಷನ್ ಇದೆ ಅಂತ ಹೇಳಿದೆ. ಸೊ ಏನ್ ಹೇಳ್ತಾ ಇದೆ? ಡಿಫೈನ್ಸ್ ಇಟ್ಸ್ ಬೇಸಿಕ್ ಸ್ಟ್ರಕ್ಚರ್ ಇನ್ ಟರ್ಮ್ಸ್ ಆಫ್ ಫೆಡರಲಿಸಮ್, ಸೆಕ್ಯುಲರಿಸಮ್, ಫಂಡಮೆಂಟಲ್ ರೈಟ್ಸ್, ಡೆಮೋಕ್ರಸಿ. ಓಕೆ, ಇವಾಗ ನೀವು ಫೆಡರಲಿಸಮ್ ನೋಡ್ತೀರಿ, ಸೆಕ್ಯುಲರಿಸಮ್ ನೋಡ್ತೀರಿ, ಇದು ಕರೆಕ್ಟ್ ಅಂತ ನೀವು ಮಾಡ್ತೀರಿ. ಆ ತಪ್ಪು ಮಾಡಕ್ ಹೋಗ್ಬೇಡಿ. ಡೋಂಟ್ ಮೇಕ್ ದಟ್ ಮಿಸ್ಟೇಕ್. ದಿಸ್ ಇಸ್ ಅ ಟ್ರ್ಯಾಪ್. ಡಿಫೈನ್ ಮಾಡೋದಿಲ್ಲ, ಡೆಫಿನೇಷನ್ ಇಲ್ಲ, ನಾಟ್ ಡಿಫೈನ್ಡ್. ಸೊ ಸ್ಟೇಟ್ಮೆಂಟ್ ಎ ಇಸ್ ರಾಂಗ್. ಪ್ರೊವೈಡ್ಸ್ ಫಾರ್ ಜುಡಿಷಿಯಲ್ ರಿವ್ಯೂ, ಜುಡಿಷಿಯರಿಗೆ ಜುಡಿಷಿಯಲ್ ರಿವ್ಯೂ ಮಾಡೋ ಪವರ್ಸ್ ಇದೆಯಾ? ಎಸ್, ಪವರ್ಸ್ ಇದೆ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೊಟ್ಟಿದೆ, ಸುಪ್ರೀಂ ಕೋರ್ಟಿಗೆ, ಹೈಕೋರ್ಟಿಗೆ. ಓಕೆ, ಸೊ ಬಿ ಈಸ್ ರೈಟ್. ಸೊ ಬಿ ಓನ್ಲಿ ಈಸ್ ಕರೆಕ್ಟ್. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇಲ್ಲಿ ನೋಡಿ ಆರ್ಟಿಕಲ್ಸ್, ನಾನು ಹೇಳಿದೆ ಎಲ್ಲ ಆರ್ಟಿಕಲ್ಸ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು, ಎಸ್ಪೆಷಲಿ ಫಂಡಮೆಂಟಲ್ ರೈಟ್ಸ್, DPSP. ಓಕೆ, ಯಾವ್ಯಾವ ಆರ್ಟಿಕಲ್ಸ್, ಯಾವ್ಯಾವ ರೈಟ್ ನಿಮ್ಗೆ ಗೊತ್ತಿರಬೇಕು. ನಾವು ಲೆಟ್ಸ್ ಸೇ ಯು ಡೋಂಟ್ ನೋ, ನಿಮ್ಗೆ ಗೊತ್ತಿಲ್ಲ, ಬಟ್ ರೈಟ್ ಟು ಇಕ್ವಾಲಿಟಿ ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆ ಅಂತ ತುಂಬಾ ಜನಕ್ಕೆ ಗೊತ್ತಿರುತ್ತೆ. ರೈಟ್ ಟು ಇಕ್ವಾಲಿಟಿ ಕಮ್ಸ್ ಇನ್ ದ ಸ್ಟಾರ್ಟ್. ಓಕೆ, ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆ. ಇಲ್ಲಿ ನೋಡಿ ಒಂದು ಆಪ್ಷನ್ ಎ, ಇದು ಆಪ್ಷನ್ ಎ. ಎ ಇಸ್ 3, ಎ ಇಸ್ 1, ಎ ಇಸ್ 4, ಎ ಇಸ್ 2. ಇಲ್ಲಿ ನೋಡಿ ಯಾವ ಆಪ್ಷನ್ ರಿಪೀಟ್ ಆಗಿಲ್ಲ. ಇದರ ಅರ್ಥ ಏನು? ಇಫ್ ಯು ನೋ ಎದು ನಿಮ್ಗೆ ಆನ್ಸರ್ ಗೊತ್ತಿದ್ರೆ ನಿಮ್ಗೆ ಆನ್ಸರ್ ಬಾಕಿ 3 ನೋಡೋ ಅಗತ್ಯ ಇಲ್ಲ. ದೇರ್ ಇಸ್ ನೋ ನೀಡ್ ಟು ಇವನ್ ಲುಕ್ ಎಟ್ ದಿ ಅದರ್ 3. ನಿಮ್ಗೆ ಎ ಗೊತ್ತಿದ್ರೆ. ಇವಾಗ ಈಕ್ವಾಲಿಟಿ ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆ. ಓಕೆ, ಇಟ್ ಕಮ್ಸ್ ಇನ್ ದ ಸ್ಟಾರ್ಟ್. ಸಿ, ಫಸ್ಟ್ ಸ್ಟೆಪ್ ಇಸ್ ನಾಲೆಜ್. ಯು ಶುಡ್ ನೋ ದಿಸ್. ಆಸ್ ಅ ಗವರ್ಮೆಂಟ್ ಸರ್ವೆಂಟ್ ನಿಮಗೆ ಫಂಡಮೆಂಟಲ್ ರೈಟ್ಸ್ ಗೊತ್ತಿಲ್ಲ ಅಂದ್ರೆ ಇಟ್ ಇಸ್ ಅ ಶೇಮ್. ಓಕೆ, ಬಟ್ ಇನ್ ಕೇಸ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಕನ್ಫ್ಯೂಷನ್ ಆಯ್ತು, ಈಕ್ವಾಲಿಟಿ ನಿಮ್ಗೆ ಗೊತ್ತಿದೆ, ಸ್ಟಾರ್ಟಿಂಗ್ ಅಲ್ಲಿ ಇದೆ. ಸೊ ಸ್ಟಾರ್ಟಿಂಗ್ ಮೋಸ್ಟ್ ಆರ್ಟಿಕಲ್ ಎಲ್ಲಿದೆ? ಇಲ್ಲಿದೆ, ಇದರಲ್ಲಿ ಅಲ್ವಾ, 16. ಸೊ ಇಫ್ ಯು ಸೆಲೆಕ್ಟ್ ಎ ಆಸ್ 4, ದೇರ್ ಇಸ್ ಓನ್ಲಿ ಒನ್ ಆಪ್ಷನ್, ಇದು ಮಾತ್ರ ಇರೋದು. ಓಕೆ, ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಈ ತರ ನೀವು ಸ್ವಲ್ಪ ಚಾಲೆಂಜ್ ಆಗಿ ತಗೊಳ್ಬೇಕು. ಓಕೆ, ನನಗೆ ನೆನಪಾಗ್ತಾ ಇಲ್ಲ, ಮೆಮರಿ ಈಸ್ ಸೆಕೆಂಡ್ರಿ. ಫಸ್ಟ್ ಟ್ರೈ ಟು ಸಾಲ್ವ್, ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿ. ನಿಮ್ಗೆ ಈ ತರ ಚಾಲೆಂಜಸ್ ಬರುತ್ತೆ. ಚಾಲೆಂಜಸ್ ಬಂದಾಗ ಬುಕ್ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಳ್ತೀರಾ? ಇಲ್ಲ, ನೀವು ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ತೀರಿ ಅಲ್ವಾ? ಓಕೆ, ಪ್ರೆಸಿಡೆಂಟ್ ಆಫ್ ಯೂನಿಯನ್ ಆಫ್ ಇಂಡಿಯಾ ಈಸ್ ಇಲೆಕ್ಟೆಡ್ ಬೈ. ಯೂನಿಯನ್ ಆಫ್ ಇಂಡಿಯಾ ಅಂತ ಇದೆ ಅಲ್ವಾ? ಯೂನಿಯನ್ ಆಫ್ ಇಂಡಿಯಾ, ಒಂದು ಇಂಡಿಯಾದು ಪ್ರೆಸಿಡೆಂಟ್ ಸೆಲೆಕ್ಟ್ ಮಾಡುವಾಗ, ಇಲೆಕ್ಷನ್ ಮಾಡುವಾಗ ತುಂಬಾ ಜನ ಇನ್ವಾಲ್ವ್ಮೆಂಟ್ ಆಗ್ಬೇಕಲ್ವಾ? ಅಲ್ವಾ? ಇಲ್ಲಲ್ಲ ನೋಡಿ, ಈ ಆಪ್ಷನ್ ಅಲ್ಲ ನೋಡಿ, ಈ ಆಪ್ಷನ್ ಅಲ್ಲಿ ಒಂದೊಂದು ಬಾಡಿ ಕೊಟ್ಟಿದ್ದಾರೆ. ಯಾವ್ದೆಲ್ಲ? ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಓಕೆ, ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕೊಟ್ಟಿದ್ದಾರೆ, ಒಂದು ಬಾಡಿ, ಸಿಂಗಲ್ ಬಾಡಿ. ಮೆಂಬರ್ಸ್ ಆಫ್ ಲೋಕಲ್ ಸೆಲ್ಫ್ ಗವರ್ಮೆಂಟ್, ಅಗೇನ್ ಇಟ್ ಈಸ್ ಅಟ್ ದ ಲೋಕಲ್ ಲೆವೆಲ್. ಬೇರೆಲ್ಲ ಏನ್ ಮಾಡ್ತಾ ಇದ್ದಾರೆ? ಮತ್ತೆ MLA MP ಎಲ್ಲ ಏನ್ ಮಾಡ್ತಾ ಇದ್ದಾರೆ? ಓನ್ಲಿ ಲೋಕಲ್ ಗವರ್ಮೆಂಟ್ ಅವರು ಪ್ರೆಸಿಡೆಂಟ್ ಅನ್ನ ಎಲೆಕ್ಟ್ ಮಾಡ್ಲಿಕ್ಕಿದ್ರೆ. ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡಿ ಆಪ್ಷನ್ 1 ಅಲ್ಲಿ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಕೊಟ್ಟಿದ್ದಾರೆ, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಕೊಟ್ಟಿದ್ದಾರೆ, ಅಂಡ್ ಮೆಂಬರ್ಸ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆಫ್ ಯೂನಿಯನ್ ಟೆರಿಟರೀಸ್ ಆಫ್ ಡೆಲ್ಲಿ ಅಂಡ್ ಪುಡುಚೇರಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ MPಸು ಇದ್ದಾರೆ, MLAಸು ಇದ್ದಾರೆ, ಅಂಡ್ ಎಲ್ಲಿ MLAs ಆಫ್ ಡೆಲ್ಲಿ ಅಂಡ್ ಪುದುಚೇರಿ. ಸೊ ಇದೊಂದು ಬ್ರಾಡ್ ಆಗಿ ಒಂದು ಪ್ರೆಸಿಡೆಂಟ್ ಅನ್ನ ಎಲೆಕ್ಟ್ ಮಾಡುವಾಗ ತುಂಬಾ ಜನ ಇನ್ವಾಲ್ವ್ ಆಗ್ತಾರೆ. ವಿ ಶುಡ್ ಇನ್ವಾಲ್ವ್ ಬಿಕಾಸ್ ಹಿ ಇಸ್ ದ ಪ್ರೆಸಿಡೆಂಟ್ ಆಫ್ ದ ಯೂನಿಯನ್ ಅಲ್ವಾ? ಯೂನಿಯನ್ ಆಫ್ ಇಂಡಿಯಾ. ಯೂನಿಯನ್ ಆಫ್ ಇಂಡಿಯಾ ಆಲ್ಸೋ ಕನ್ಸಿಸ್ಟ್ಸ್ ಆಫ್ ಸ್ಟೇಟ್ಸ್ ಅಲ್ವಾ? ಸ್ಟೇಟ್ಸ್, ವಿ ಫಾಲೋ ಫೆಡರಲಿಸಮ್. ನಮ್ದು ಯುನಿಟರಿ ಅಲ್ಲ ಗವರ್ಮೆಂಟ್ ಅಲ್ವಾ? ಓಕೆ, ಸೊ ದಿಸ್ ಇಸ್ ದಿ ಆನ್ಸರ್. ಇದಕ್ಕೆ ಇದು ಆನ್ಸರ್. ಇವಾಗ ಬ್ಯೂಟಿ ನೋಡಿ ಈ ಕ್ವೆಶನ್ ಇದು. ವಿತ್ ದ ನಾಲೆಜ್ ಆಫ್ ದಿಸ್ ಕ್ವೆಶನ್ ಯು ಕ್ಯಾನ್ ಸಾಲ್ವ್ ದಿಸ್ ಕ್ವೆಶನ್ ಆಲ್ಸೋ. ನೋಡಿ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಯೂನಿಯನ್ ಟೆರಿಟರೀಸ್ ಡು ನಾಟ್ ಹ್ಯಾವ್ ರೆಪ್ರೆಸೆಂಟೇಷನ್ ಇನ್ ದ ಕೌನ್ಸಿಲ್ ಆಫ್ ಸ್ಟೇಟ್ಸ್? ನಾವು ನಾರ್ಮಲಿ ಏನ್ ಕಲಿತೇವೆ? ಎಷ್ಟು ಯೂನಿಯನ್ ಟೆರಿಟರೀಸ್ ಇದೆ ಅಂತ ಕಲಿತೇವೆ ಅಲ್ವಾ? ಎಷ್ಟು ಯೂನಿಯನ್ ಟೆರಿಟರೀಸ್ ಅಂತ ಕಲಿತು ಹೋಗ್ತೇವೆ. ಬಟ್ ವಿ ಡು ನಾಟ್ ಸ್ಟಡಿ ದಿಸ್ ರೆಗ್ಯುಲರ್ಲಿ. ನಾವು ಜನರಲ್ ರೀಡಿಂಗ್ ಮಾಡುವಾಗ ಇದನ್ನ ಕಲಿಯೋದಿಲ್ಲ, ಕಲ್ತ್ರು ಎಕ್ಸಾಮ್ ಅಲ್ಲಿ ನೆನಪಾಗೋದಿಲ್ಲ. ಇವಾಗ ನೋಡಿ, ದಿಲ್ಲಿ ಅಂಡ್ ಪುದುಚೇರಿ ಇದೆ ಇಲ್ಲಿ ಅಲ್ವಾ? ದಿಲ್ಲಿ ಅಂಡ್ ಪುದುಚೇರಿಗೆ ರಾಜ್ಯಸಭೆಯಲ್ಲಿ ರೆಪ್ರೆಸೆಂಟೇಷನ್ ಇದೆ. ಓಕೆ, ದೇ ಹ್ಯಾವ್ ದೇರ್ ಓನ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಇದೆ. ಯಾರಿಗೆಲ್ಲ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಇದೆ ಅವರಿಗೆ ರೆಪ್ರೆಸೆಂಟೇಷನ್ ಇದೆ. ಇಟ್ ಇಸ್ ಮೆನ್ಷನ್ಡ್ ಇನ್ ಆರ್ಟಿಕಲ್ 54. ದಿಲ್ಲಿ ಅಂಡ್ ಪುದುಚೇರಿ ಈಸ್ ಮೆನ್ಷನ್ಡ್ ಇನ್ ಆರ್ಟಿಕಲ್ 54. ಇವಾಗ ದಿಲ್ಲಿ ಅಂಡ್ ಪುದುಚೇರಿ ಎಲ್ಲೆಲ್ಲ ಇದೆ ಚೆಕ್ ಮಾಡಿ. ದಿಲ್ಲಿ ಅಂಡ್ ಪುದುಚೇರಿ
ಪುದುಚೇರಿ, ಓಕೆನಾ? ಮತ್ತೆ ಎಲ್ಲಿದೆ? ದಿಲ್ಲಿ. ಓಕೆ, ಸೊ 3 ಸ್ಟೇಟ್ಮೆಂಟ್ ಕಟ್ ಆಯ್ತಾ? 3 ಸ್ಟೇಟ್ಮೆಂಟ್ ಕಟ್ ಆಯ್ತು. ಇಲ್ಲಿ ಏನು ಕೇಳಿದ್ದಾರೆ? ಡು ನಾಟ್ ಹ್ಯಾವ್, ಇದಕ್ಕೂ ಸರ್ಕಲ್ ಹಾಕಬೇಕು. ಡು ನಾಟ್ ಹ್ಯಾವ್ ಅಂದರೆ ದಿಲ್ಲಿಗೆ ಇದೆ, ಪುದುಚೇರಿಗೆ ಇದೆ, ಇಲ್ಲೂ ದಿಲ್ಲಿಗೆ ಇದೆ, ಇಲ್ಲೂ ಪುದುಚೇರಿಗೆ ಇದೆ. ಸೊ ಯು ಆರ್ ಲೆಫ್ಟ್ ವಿತ್ ಓನ್ಲಿ ಒನ್ ಆಪ್ಷನ್. ನಿಮಗೆ ನೆನ್ಪಿಡೋ ಅಗತ್ಯನೂ ಇಲ್ಲ. ಓಕೆ, ಯು ಡು ನಾಟ್ ಹ್ಯಾವ್ ಟು ರಿಮೆಂಬರ್. ಓಕೆ, ಇಲ್ಲಿ ನಾನು ಥ್ರೂ ದ ನಾಲೆಜ್ ಆಫ್ ದಿಸ್, ಇಫ್ ದೇ ಹ್ಯಾವ್ ಅ ಲೆಜಿಸ್ಲೇಟಿವ್ ಅಸೆಂಬ್ಲಿ, ನಾನು ಏನು ಅಸ್ಯೂಮ್ ಮಾಡಿದೆ, ದೇ ವಿಲ್ ಹ್ಯಾವ್ ರೆಪ್ರೆಸೆಂಟೇಷನ್ ಇನ್ ರಾಜ್ಯಸಭಾ ಅಂತ ಅಸ್ಯೂಮ್ ಮಾಡಿದೆ ಅಲ್ವಾ? ಗಾಟ್ ಮೈ ಪಾಯಿಂಟ್? ಓಕೆ, ಇದು ನಾಲೆಜಲ್ಲಿ ಯು ಶುಡ್ ನೋ ದಿಸ್. ಓಕೆ, ಬಟ್ ಇಲ್ಲೂ ನಿಮಗೆ ಎಲಿಮಿನೇಷನ್ ಮಾಡ್ಬೋದು. ಹೇಗೆ ಎಲಿಮಿನೇಷನ್ ಮಾಡೋದು? ಹೈಯೆಸ್ಟ್ ಲೀಗಲ್ ಅಡ್ವೈಸರ್ ಅಂತ ಕೇಳಿದ್ದಾರೆ. ಲೀಗಲ್ ಅಂದ್ರೆ ಲಾ ಅಲ್ವಾ? ಲಾ. ಇಲ್ಲಿ ಕಂಟ್ರೋಲರ್, ಆಡಿಟರ್ ಅಂತ ಕೊಟ್ಟಿದ್ದಾರೆ. ಆಡಿಟರ್ ಈಸ್ ನಾಟ್ ಇನ್ವಾಲ್ವ್ಡ್ ಇನ್ ಲಾ, ಆಡಿಟರ್ ಈಸ್ ಅಕೌಂಟ್ಸ್ ಅಲ್ವಾ? ಆಡಿಟರ್ ಎಲ್ಲಿ ಬರೋದು? ಅಕೌಂಟ್ಸ್ ಅಲ್ಲಿ ಬರೋದು. ಸೊ ಇದು ಕಟ್ ಆಯ್ತಾ? ಇದು ಹೋಯ್ತು. ಸೊ ಯು ಆರ್ ಲೆಫ್ಟ್ ಟು ಡಿಸೈಡ್ ವಿತ್ 3 ಆಪ್ಷನ್ಸ್. 3 ಆಪ್ಷನ್ಸ್ ಅಂಡ್ 2 ಆಪ್ಷನ್ಸ್ ಇದ್ದಾಗ ಯು ಪ್ರಿಫರ್ ದೋಸ್ ಕ್ವಶನ್ಸ್ ವಿಚ್ ಯು ಹ್ಯಾವ್ ಎಲಿಮಿನೇಟೆಡ್ 2 ಆಪ್ಷನ್ಸ್. 3 ಆಪ್ಷನ್ಸ್ಗೆ ಲಾಸ್ಟ್ಗೆ ಬನ್ನಿ. ಲಾಸ್ಟ್ಗೆ ಒಂದು ಕರ್ಸರಿ ರೀಡಿಂಗ್ ಮಾಡುವಾಗ ಯಾವ್ದಾದ್ರು ಸಿಕ್ಕಿದ್ರೆ, ಇಫ್ ಯು ಆರ್ ಏಬಲ್ ಟು ಸಾಲ್ವ್ ಇಟ್ ದೆನ್ ಓನ್ಲಿ, ಅದರ್ವೈಸ್ ಇದನ್ನ ಲೀವ್. ಓಕೆ, ಫೈನ್. ಹಾ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಗವರ್ನರ್ ಸಬ್ಮಿಟ್ಸ್ ಹಿಸ್ ರೆಸಿಗ್ನೇಷನ್ ಲೆಟರ್ ಟು ಯಾರಿಗೆ ಅಂತ ಕೇಳಿದ್ದಾರೆ. ಇಮಿಡಿಯೇಟ್ಲಿ ನೀವು ಥಿಂಕ್ ಮಾಡ್ತೀರಿ, ನನಗೆ ನೆನಪಾಗ್ತಾ ಇದೆಯಾ? ಯಾರಿಗೆ ಮಾಡ್ತಾರೆ? ನೆನಪಾಗ್ತಾ ಇದೆಯಾ? ನೆನಪಾಗ್ತಾ ಇಲ್ಲ. ಏನ್ ಮಾಡೋದು ಇವಾಗ? ಏನ್ ಮಾಡಬೇಕು? ಗವರ್ನರ್ ಎಲ್ಲಿ? ಸ್ಟೇಟ್ ಗವರ್ಮೆಂಟ್ ಅಲ್ಲಿ, ಹೆಡ್ ಆಫ್ ದ ಸ್ಟೇಟ್. ಇಷ್ಟಾದ್ರೂ ಗೊತ್ತಿದೆಯಲ್ವಾ ನಿಮ್ಗೆ? ಏನ್ ಮಾಡ್ಬೇಕು ಇವಾಗ? ಪ್ರೈಮ್ ಮಿನಿಸ್ಟರ್, ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್. ಗವರ್ನರ್ ಇಸ್ ಪಾರ್ಟ್ ಆಫ್ ಎಕ್ಸಿಕ್ಯೂಟಿವ್. ಓಕೆ, ಇದು ಜುಡಿಷಿಯರಿ. ಯಾಕೆ ಇನ್ವಾಲ್ವ್ ಆಗ್ತಾರೆ ಜುಡಿಷಿಯರಿ ಇದರಲ್ಲಿ? ವೈ ಆರ್ ದೇ ಇನ್ವಾಲ್ವಿಂಗ್? ದಿಸ್ ಇಸ್ ರಾಂಗ್. ಓಕೆ, ದಿಸ್ ಇಸ್ ರಾಂಗ್. ಇಲ್ಲಿ ಪ್ರೈಮ್ ಮಿನಿಸ್ಟರ್, ಓಕೆ, ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಇರೋದು ಅಲ್ವಾ? ಸ್ಟೇಟ್ ಗವರ್ಮೆಂಟ್, ಪ್ರೈಮ್ ಮಿನಿಸ್ಟರ್ ಹಿಮ್ಸೆಲ್ಫ್ ಈಸ್ ಇಲೆಕ್ಟೆಡ್. ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಗವರ್ನರ್ಗೆ ಏನು ಹೇಳೋದು, ರೆಸಿಗ್ನೇಷನ್ ಲೆಟರ್ ಪ್ರೈಮ್ ಮಿನಿಸ್ಟರ್ಗೆ ಕೊಡ್ತಾರಾ? ಇಲ್ಲ, ದಿಸ್ ಇಸ್ ರಾಂಗ್. ಓಕೆ, ನೌ ಯು ಆರ್ ಲೆಫ್ಟ್ ವಿತ್ ಚೀಫ್ ಮಿನಿಸ್ಟರ್ ಆಫ್ ದ ಕನ್ಸರ್ನ್ ಸ್ಟೇಟ್ ಆರ್ ಪ್ರೆಸಿಡೆಂಟ್. ಇವಾಗ ನಿಮಗೆ ಇಫ್ ಯು ಹ್ಯಾವ್ ದಿಸ್ ನಾಲೆಜ್ ದಟ್ ಗವರ್ನರ್ ಈಸ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ ಗವರ್ನರ್ ಅನ್ನ ಅಲ್ವಾ? ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡೋದು. ಇಫ್ ಯು ಹ್ಯಾವ್ ದಟ್ ನಾಲೆಜ್, ಯು ವಿಲ್ ನೋ ದಟ್ he submits his resignation to the president itself. So this is the correct answer. ಇದು ಪಾರ್ಟ್ಲಿ ನಾಲೆಜ್, ನಿಮಗೆ ಬೇಸಿಕ್ ನಾಲೆಜ್ ಅಂತೂ ಇರಬೇಕು ಈ ಕ್ವೆಶ್ಚನ್ ಸಾಲ್ವ್ ಮಾಡ್ಲಿಕ್ಕೆ. ಓಕೆ, ಇದು ನೋಡಿ, ಇನ್ನು ಪಾಲಿಟಿ ಮುಗೀತು. ನಾನು ಪಾಲಿಟಿಗೆ ಸ್ವಲ್ಪ ನಾಲೆಜ್ ಅಪ್ಲೈ ಮಾಡ್ಲಿಕ್ಕೆ ಹೇಳಿದೆ. ಇನ್ನು ಕೆಲವೊಂದು ಹಿಸ್ಟ್ರಿ ಕ್ವೆಶನ್ಸ್, ಎನ್ವೈರ್ಮೆಂಟ್ ಕ್ವೆಶನ್ಸ್, GK ಕ್ವೆಶನ್ಸ್ ಅಲ್ಲಿ ನಮಗೆ ಒಂದು 25% ಇದ್ರು, 25% ನಾಲೆಜ್ ಇದ್ರು, 25% ಅಂದ್ರೆ ಈವನ್ ಇಫ್ ಯು ನೋ ಒನ್ ಸ್ಟೇಟ್ಮೆಂಟ್, ಇದು 4 ಸ್ಟೇಟ್ಮೆಂಟ್ ಅಲ್ಲಿ ಒಂದು ಗೊತ್ತಿದ್ರು ಯು ವಿಲ್ ಬಿ ಏಬಲ್ ಟು ಸಾಲ್ವ್. ನ್ಯಾಯ, ಯೋಗ, ಸಾಂಖ್ಯ, ಪೂರ್ವ ಮೀಮಾಂಸಾ. ಇದರಲ್ಲಿ ಕಾಮನ್ ಆಗಿ ನಾವು ನೋಡೋದು ಯಾವ್ದು ಹೇಳಿ? ಕಾಮನ್ ಆಗಿ ಬರೋದು ಯೋಗ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾರೆ ಅಲ್ವಾ? ರೆಗ್ಯುಲರ್ ಆಗಿ ಯೋಗ ಅಂತ ಕೇಳ್ತಾನೂ ಇರ್ತೀವಿ ನಾವು. ಯೋಗ ಯಾರು ಅಂತ ನಿಮಗೆ ಗೊತ್ತಿದ್ರೆ, ಇಫ್ ಯು ನೋ ಯೋಗ ಯಾರದು ಅಂತ ಗೊತ್ತಿದ್ರೆ ನಿಮಗೆ, ಯು ವಿಲ್ ಬಿ ಏಬಲ್ ಟು ಸಾಲ್ವ್ ದ ಎಂಟೈರ್ ಕ್ವಶನ್. ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ಕ್ವಶನ್. ಯೋಗ ಈಸ್ ಪತಾಂಜಲಿ ಅಂತ ನನಗೆ ಗೊತ್ತು. ಯೋಗ ಈಸ್ ಪತಾಂಜಲಿ. ಸೊ ಬಿ ಈಸ್ ಜೈಮಿನಿ, ಇದು ರಾಂಗ್. ಬಿ ಕಟ್ ಆಯ್ತಾ? ಬಿ ಹೋಯ್ತು. ಎಲ್ಲೆಲ್ಲ ಬಿ ಇದೆ ಅಲ್ಲೆಲ್ಲ ಕಟ್ ಮಾಡಿ. ಪತಾಂಜಲಿ ಈಸ್ ಯೋಗ ಅಂದ್ರೆ ಡಿ ಕೂಡ ರಾಂಗ್. ಬಿ ಯು ರಾಂಗ್ ಆಯ್ತು, ಡಿ ಯು ರಾಂಗ್ ಆಯ್ತು. ಡಿ ಎಲ್ಲೆಲ್ಲ ಇದೆ ಅಲ್ಲೆಲ್ಲ ಕಟ್ ಮಾಡಿ. ಯು ಹ್ಯಾವ್ ಅರೈವ್ಡ್ ವಿತ್ ದಿಸ್. ನಿಮ್ಗೆ ಸಿ ಗೊತ್ತಿದೆಯಾ ಇಲ್ವಾ ಡಸಂಟ್ ಮ್ಯಾಟರ್. ಓಕೆ, ಎ ಗೊತ್ತಿದೆಯಾ ಇಲ್ವಾ ಡಸಂಟ್ ಮ್ಯಾಟರ್. ಆಸ್ ಲಾಂಗ್ ಆಸ್ ಯು ನೋ ಯೋಗ ಅಂದ್ರೆ 25% ಮಾತ್ರ ನಾಲೆಜ್ ಇದೆ ನಿಮ್ಗೆ ಅಲ್ವಾ? ಬೇರೆ ನಾಲೆಜ್ ಇಲ್ಲ ನಿಮ್ಗೆ. ಸೊ ಹೌ ಡು ಯು ಅರೈವ್ ಎಟ್ ದಿ ಆನ್ಸರ್? ದಿಸ್ ಈಸ್ ಹೌ ಯು ಅರೈವ್ ಎಟ್ ದಿ ಆನ್ಸರ್. ಈ ತರ ನೀವು ಮಾಡಬೇಕು. ಓಕೆನಾ? ಓಕೆ, ಇದರಲ್ಲೂ ಮೇ ಬಿ ಯು ವಿಲ್ ನೋ, ನಿಮ್ಗೆ ಗೊತ್ತಿರ್ಬೋದು, ಯಾವುದಾದ್ರೊಂದು ಗೊತ್ತಿರ್ಬೋದು. ಫಾರ್ ಎಕ್ಸಾಂಪಲ್, ಅರ್ತ್ ಡೇ ನನಗೆ ಏಪ್ರಿಲ್ 22 ಅಂತ ಗೊತ್ತಿದೆ, ನನಗೆ ಬೇರೆ ಎಲ್ಲ ಗೊತ್ತಿಲ್ಲ. ಐ ಡೋಂಟ್ ನೋ ಎನಿಥಿಂಗ್ ಎಲ್ಸ್. ಓಕೆ, ಅರ್ತ್ ಡೇ ರೆಗ್ಯುಲರ್ಲಿ ಬರ್ತದೆ. ಅರ್ತ್ ಡೇ ಅಂತ ನಾವು ಯೂಶುವಲಿ ನ್ಯೂಸ್ ಪೇಪರಲ್ಲೂ ಓದ್ತೇವೆ, ಜನರಲ್ ಸ್ಟಡೀಸ್ ಅಲ್ಲೂ ಓದ್ತೇವೆ ಅಲ್ವಾ? ವರ್ಲ್ಡ್ ಪಾಪ್ಯುಲೇಷನ್ ಡೇ, ಪೊಲ್ಯೂಷನ್ ಡೇ, ಇದೆಲ್ಲ ರಿಮೆಂಬರ್ ಮಾಡ್ಲಿಕ್ಕೆ ಕಷ್ಟ ಇದೆ ಅಲ್ವಾ? ಓಝೋನ್ ಡೇ, ಮೇ ಬಿ ಯು ನೋ ಅಬೌಟ್ ಓಝೋನ್ ಡೇ. ಎನಿವನ್, ಲೆಟ್ಸ್ ಸೇ ಐ ನೌ ನೋ ಅರ್ತ್ ಡೇ. ಇವಾಗ ಎ ಇಸ್ 2 ಎಲ್ಲೆಲ್ಲ ಇದೆ? ಎ ಇಸ್ 2 ಅಲ್ವಾ? ಎ ಇಸ್ 2 ಅಂತ ಇದೆ, ಕಟ್ ಮಾಡಿ ಆಯ್ತಾ? ಮತ್ತೆ ಯು ಆರ್ ಲೆಫ್ಟ್ ವಿತ್ 2 ಆಪ್ಷನ್ಸ್. ಯು ಆರ್ ನೌ ಲೆಫ್ಟ್ ವಿತ್ 2 ಆಪ್ಷನ್ಸ್. ಇವಾಗ ನೀವು ರಿಸ್ಕ್ ತಗೊಳ್ಬೇಕು. ಯು ಹ್ಯಾವ್ ಟು ಟೇಕ್ ದ ರಿಸ್ಕ್. ಓಕೆ, ಗಾಟ್ ಮೈ ಪಾಯಿಂಟ್?
ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಒನ್ ಆಫ್ ದ ಈಸಿಯೆಸ್ಟ್ ಕ್ವಶನ್ ಇನ್ ದಿಸ್ ಪೇಪರ್? ಈಸಿಯೆಸ್ಟ್ ಕ್ವಶನ್. ನಿಮ್ಗೆ ಗೊತ್ತಿಲ್ಲ, HDI ಬಗ್ಗೆ ಗೊತ್ತಿಲ್ಲ ಅಂತ ಅನ್ಕೊಳ್ಳೋಣ. ಯು ಡೋಂಟ್ ನೋ ಅಬೌಟ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಬಟ್ ಯು ಶುಡ್ ನೋ. ಆಸ್ ಅ ಆಸ್ಪಿರೆಂಟ್ ಯು ಶುಡ್ ನೋ ದಿಸ್, ಬಟ್ ಲೆಟ್ಸ್ ಸೇ ಯು ಡೋಂಟ್ ನೋ ದಿಸ್. ಏನ್ ಮಾಡೋದು ಇವಾಗ? ವಾಟ್ ಶುಡ್ ವಿ ಡೂ? ಹ್ಯೂಮನ್ ಡೆವಲಪ್ ಆಗೋಕೆ ಏನೆಲ್ಲ ಬೇಕು? ಓಕೆ, ಫಾರ್ ಅ ಹ್ಯೂಮನ್ ಟು ಡೆವಲಪ್ ಒಂದು ಸ್ಟ್ಯಾಂಡರ್ಡ್ ಇರ್ತದೆ ಅಲ್ವಾ? ಏನೆಲ್ಲ ಬೇಕು? ಹೆಲ್ತ್, ಯೋಗ, ಹ್ಯಾಪಿನೆಸ್. ಓಕೆ, ಲೆಟ್ಸ್ ಮೂವ್ ಆನ್. ನಮಗೆ ಡಿಸೈಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹೆಲ್ತ್, ರೀಡಿಂಗ್, ರೈಟಿಂಗ್. ಓಕೆ, ಇಷ್ಟಿದ್ರೆ ಸಾಕಾ? ಹ್ಯೂಮನ್ ಡೆವಲಪ್ ಆಗ್ತಾನ? ಹೆಲ್ತ್, ರೀಡಿಂಗ್, ರೈಟಿಂಗ್ ಇದ್ರೆ ಸಾಕಾ? ಓಕೆ, ಹೆಲ್ತ್, ಎಜುಕೇಶನ್, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಹೆಲ್ತ್, ಕಮ್ಯುನಿಕೇಶನ್, ರೈಟಿಂಗ್. ಇದರಲ್ಲಿ ಒಂದು ಓವರ್ ಆಲ್ ಡೆವಲಪ್ಮೆಂಟ್ಗೆ ಯಾವ್ದು ನಿಮ್ಗೆ ಅನಿಸ್ತಾ ಇದೆ? ಯಾವ ಆಪ್ಷನ್ ನಿಮ್ಗೆ ಅನಿಸ್ತಾ ಇದೆ? ಅದನ್ನ ನೀವು ಚೂಸ್ ಮಾಡಬೇಕು. ಯಾವ ಆಪ್ಷನ್? ಹೆಲ್ತ್ ಕೂಡ ಬೇಕು ನಮ್ಗೆ, ಎಜುಕೇಶನ್ ಕೂಡ ಬೇಕು ನಮ್ಗೆ, ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕೂಡ ಬೇಕು. ಓಕೆ, ಇಲ್ಲಿ ಹೆಲ್ತ್ ಇದೆ, ಎಜುಕೇಶನ್ ಬಗ್ಗೆ ಮಾತಾಡಿಲ್ಲ. ಸೊ ಎ ಇಸ್ ರಾಂಗ್. ಓಕೆ, ಎ ಎಲ್ಲೆಲ್ಲ ಇದೆ ಅಲ್ಲೆಲ್ಲ ಕಟ್ ಮಾಡಿ, ಎ ಹೋಯ್ತು. ಹೆಲ್ತ್ ಇದೆ, ರೀಡಿಂಗ್, ರೈಟಿಂಗ್ ಇದೆ. ಓಕೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಬಗ್ಗೆ ಇಲ್ಲ. ಓಕೆ, ಗೊತ್ತಾಯ್ತಾ? ಬಿ ಕಟ್ ಮಾಡಿ, ಬಿ ಹೋಯ್ತು. ಯು ಆರ್ ಲೆಫ್ಟ್ ವಿತ್ only one option. You are left with. Okay, students, I hope you are following. ಅರ್ಥ ಆಗ್ತಾ ಇದೆ ನಿಮಗೆ? Are you able to follow? Nisha, Mastan, please put a thumbs up if you are following. Okay, ಇಲ್ಲಿ ನೋಡಿ, ಫಿನಾನ್ಸ್ ಕಮಿಷನ್ದು ಚೇರ್ಪರ್ಸನ್. ದಿಸ್ ಇಸ್ ಸ್ಟಾಟಿಕ್ ಜಿಕೆ. ಇದಕ್ಕೆ ಸ್ಟಾಟಿಕ್ ಜಿಕೆ ಅಂತ ಹೇಳ್ತಾರೆ. ಎಷ್ಟು ನೀವು ನೆನಪಿಡ್ತೀರಿ, ಎಷ್ಟು ಫ್ಯಾಕ್ಟ್ಸ್ ನೆನಪಿಡ್ಲಿಕ್ಕೆ ಆಗ್ತದೆ? ಹ್ಯೂಮನ್ ಬ್ರೈನ್ ಇಸ್ ಏನು, ಮೆಮರಿ ಪವರ್ ಇಸ್ ಲಿಮಿಟೆಡ್ ಅಲ್ಲ, ಕೆಪಾಸಿಟಿ. ತುಂಬಾ ಸಬ್ಜೆಕ್ಟ್ಸ್ ಕಲಿತೀರಿ ನೀವು, ಯಾವ್ದೆಲ್ಲ ಲಿಸ್ಟ್ ನೆನಪಿಡ್ತೀರಿ ನೀವು. ನೀವೇನ್ ಮಾಡಬೇಕು? ಫಸ್ಟ್ ಮತ್ತು ರೀಸೆಂಟ್ ಇದನ್ನ ನೆನಪಿಡ್ಬೇಕು. ಫಸ್ಟ್ ಅಂಡ್ ರೀಸೆಂಟ್ ಇದನ್ನ ಇಷ್ಟು ನೆನಪಿಡ್ರಿ. ಲಾಸ್ಟ್ 3 ಫಿನಾನ್ಸ್ ಕಮಿಷನ್ ಹೆಡ್ ಪ್ಲಸ್ ಫಸ್ಟ್ ಎಲ್ಲ ಒಂದು 15-20 ಪೀಪಲ್ ನೆನಪಿಡೋಕೆ ಕಷ್ಟ ಇದೆ ಅಲ್ವಾ? ಸೊ ಫಸ್ಟ್ ಯಾರ್ ಅಂತ ನನ್ಗೆ ಗೊತ್ತಿರಬೇಕು. ಇಷ್ಟು ಬೇರ್ ಮಿನಿಮಮ್ ನಾಲೆಜ್ ನಿಮ್ಗೆ ಇರಬೇಕು. ಫಸ್ಟ್ ಯಾರ್ ಅಂತ ಗೊತ್ತಿದ್ರೆ KC ನಿಯೋಗಿ ಅಂತ ನನ್ಗೆ ಗೊತ್ತು. ಫಸ್ಟ್ ಇಸ್ KC ನಿಯೋಗಿ. ಬೇರೆಯವ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಫಸ್ಟ್ ಇಸ್ 3 ಅಂತ ಹೇಳಿದ್ರೆ ಎ ಇಸ್ 3. ಇದು ಹೋಯ್ತು. ಓಕೆ, ಇವಾಗ ನೋಡಿ, ಬಿ ಇಸ್ 4, ಬಿ ಇಸ್ 1, ಸಿ ಇಸ್ 1, ಸಿ ಇಸ್ 4, ಇ ಇಸ್ 2. ಇಲ್ಲಿ ಇ ಇಸ್ 2, ಇಲ್ಲಿ ಕೂಡ ಇ ಇಸ್ 2. ಸೊ ಇ ಈಸ್ 2 ಅಂತ ಗೊತ್ತಾಯ್ತು. ಇದು ನನಗೆ ಡಿಸೈಡ್ ಮಾಡೋ ಅಗತ್ಯ ಇಲ್ಲ, ಇದು ಆನ್ಸರ್ ಅಲ್ಲೇ ಬಂತು. ನನಗೆ ಇನ್ನು ಡಿಸೈಡ್ ಮಾಡ್ಲಿಕ್ಕಿರೋದು ಬೇರೆ ಯಾವ್ದೆಲ್ಲ? ಬಿ, ಸಿ. ಡಿ ಇಸ್ 5, ಇಲ್ಲೂ ಡಿ ಇಸ್ 5. ಡಿ ಕೂಡ ನನಗೆ ಡಿಸೈಡ್ ಮಾಡೋಕೆ ಅಗತ್ಯ ಇಲ್ಲ, ಡಿ ಇಸ್ 5 ಅಂತ ಬಂತು ಅಲ್ವಾ? ಡಿ ಇಸ್ 5 ಅಂತ ಬಂತು. ಇಲ್ಲೇ ನನಗೆ ಯಾವುದು ಎರಡೇ ಆಪ್ಷನ್ ಮೇಲೆ ಡಿಸೈಡ್ ಮಾಡಕ್ಕಿರೋದು, ಸೆಕೆಂಡ್ ಅಂಡ್ ಥರ್ಡ್. ಇಲ್ಲಿ ನೀವು ರಿಸ್ಕ್ ತಗೊಳ್ಬೇಕು, 50-50 ಅಲ್ಲಿ ರಿಸ್ಕ್ ತಗೊಳ್ಬೇಕು. ನನಗೆ ನೆನಪಾಗ್ತಾ ಇದೆ, ಸಂತನಾಮ್ ಕಮಿಟಿ ಅಂತ CVC ಬಗ್ಗೆ 1960s ಅಲ್ಲಿ ಬಂದಿತ್ತು ಅಲ್ವಾ? ಸೊ ನಾನೇನು ರಿಸ್ಕ್ ತಗೊಳ್ತೇನೆ? ಸೆಕೆಂಡ್ ಇಸ್ ಸಂತನಾಮ್ ಅಂತ ರಿಸ್ಕ್ ತಗೊಳ್ತೇನೆ. ಓಕೆ, ಸೊ ಸೆಕೆಂಡ್ ಇಸ್ 1, 2 ಇಸ್, ಬಿ ಇಸ್ 1, ಎಲ್ಲಿದೆ? ಬಿ ಇಸ್ 1. ಸೊ ಐ ವಿಲ್ ಟೇಕ್ ಅ ರಿಸ್ಕ್. ಈ ತರ ನೀವು ರಿಸ್ಕ್ ತಗೊಳ್ಬೇಕು. ಔಟ್ ಆಫ್ 10, ಈವನ್ ಇಫ್ ಯು ಮಾರ್ಕ್ 2 ಆಸ್ ಕರೆಕ್ಟ್, ಎರಡು ಕೂಡ ಸರಿ ಆದ್ರೂ ಯು ವಿಲ್ ನಾಟ್ ಬಿ ಅಟ್ ಅ ಲಾಸ್. ನೀವು ಮಾಡಿ ನೋಡಿ ಬೇಕಾದ್ರೆ. ಓಕೆ, you try to apply this and you tell me. ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಬಂದು ಹೇಳಿ ನನಗೆ. ಓಕೆ ಸ್ಟೂಡೆಂಟ್ಸ್, ನೀವು ನಾಳೆ ನಾನು ಇದು ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಯೂಟ್ಯೂಬ್ ಅಲ್ಲಿ. ನೀವು ಇದು ಈ ತರ ಕ್ವಶನ್ ಪೇಪರ್ ಅಲ್ಲಿ ಅಪ್ಲೈ ಮಾಡಿ ನೋಡಿ, ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಬೇಕು ಯೂಟ್ಯೂಬ್ ಅಲ್ಲಿ, ಸರ್ ದಿಸ್ ಇಸ್ ವರ್ಕಿಂಗ್, ದಿಸ್ ಇಸ್ ನಾಟ್ ವರ್ಕಿಂಗ್ ಅಂತ ಇದ್ರೆ, ಇಫ್ ಇಟ್ ಇಸ್ ವರ್ಕಿಂಗ್ ಐ ವಿಲ್ ಟೇಕ್ ಸಮ್ ಮೋರ್ ಕ್ವಶನ್ ಪೇಪರ್ಸ್. ಇನ್ನೂ ಕ್ವಶನ್ ಪೇಪರ್ಸ್ ನಾನು ಐ ವಿಲ್ ಮೇಕ್ ಅ ಸಿಮಿಲರ್ ಅನಾಲಿಸಿಸ್. ಓಕೆ, ಐಡೆಂಟಿಫೈ ದ ರೀಸನ್ ಬಿಹೈಂಡಿಂಗ್ ಶಿಫ್ಟಿಂಗ್ ಫ್ರಮ್ ಡೀಸೆಲ್ ಅಂಡ್ ಪೆಟ್ರೋಲ್ ಟು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಡೀಸೆಲ್ ಮತ್ತು ಪೆಟ್ರೋಲ್ ಇಂದ CNG ಗೆ ಶಿಫ್ಟ್ ಆಗೋಕೆ ಏನ್ ರೀಸನ್ಸ್ ಅಂತ ಕೇಳಿದ್ದಾರೆ. ಇದು ಕ್ವಶನ್ ನೋಡುವಾಗ ಅಯ್ಯೋ ಇಷ್ಟು ಆಪ್ಷನ್ಸ್ ಇದೆ, 1, 2, 3, 4 ಆಪ್ಷನ್ಸ್ ಇದೆ, ಕಷ್ಟ ಅಂತ ಅನಿಸುತ್ತೆ. ಯಾವಾಗೆಲ್ಲ ಇಷ್ಟು ಆಪ್ಷನ್ಸ್ ಇದೆ ಆವಾಗೆಲ್ಲ ಎಲಿಮಿನೇಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಇಟ್ ಈಸ್ ದ ಈಸಿಯೆಸ್ಟ್ ಕ್ವಶನ್ ಟು ಸಾಲ್ವ್. ನೋಡಿ, ಬರ್ನ್ಸ್ ಮೋರ್ ಎಫಿಷಿಯಂಟ್ಲಿ. ಓಕೆ, ಮೇ ಬಿ, ಐ ಆಮ್ ನಾಟ್ ಶೋರ್. ಚೀಪರ್, ಮೇ ಬಿ, ಐ ಆಮ್ ನಾಟ್ ಶೋರ್. ಲೇಯಿಂಗ್ ಪೈಪ್ಲೈನ್ಸ್ ಟು ಎನ್ಶೋರ್ ಕಂಟಿನ್ಯೂಸ್ ಅಂಡ್ ಅನ್ಇಂಟರಪ್ಟೆಡ್ ಸಪ್ಲೈ ಆಫ್ CNG ಈಸ್ ಈಸಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಪೈಪ್ಲೈನ್ ಹಾಕ್ಲಿಕ್ಕೆ ಮತ್ತು ಅನ್ಇಂಟರಪ್ಟೆಡ್ ಸಪ್ಲೈ, ಕಂಟಿನ್ಯೂಸ್ ಸಪ್ಲೈ ಮಾಡ್ಲಿಕ್ಕೆ ಈಸಿ ಅಂತ ಕೊಟ್ಟಿದ್ದಾರೆ. ಈಸಿ ಇದೆಯಾ CNG ಸಪ್ಲೈ ಮಾಡ್ಲಿಕ್ಕೆ?
ದೊಡ್ಡ ದೊಡ್ಡ ಪೈಪ್ಲೈನ್ ಬೇಕಾಗಲ್ವಾ? ಮಿಡಿಲ್ ಈಸ್ಟ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಸಪ್ಲೈಗೆ ಇಂಟರಪ್ಷನ್ ಆಗೋಲ್ವಾ? ಆಗ್ತದಲ್ವಾ? ಇವಾಗ ನೀವು ನೋಡಿದ್ರಿ LPG ಕ್ರೈಸಿಸ್ ಅವಾಗ ಮಿಡಿಲ್ ಈಸ್ಟ್ ಅಲ್ಲಿ ಏನಾದ್ರೂ ಅಲ್ಲಿ ಆದ್ರೆ ನಮ್ಗೆ LPG ಕ್ರೈಸಿಸ್ ಆಗುತ್ತೆ ಇಲ್ಲಿ. ವಾಟ್ ಇಸ್ ದ ರೀಸನ್? ನಮ್ಗೆ ಅಲ್ಲಿಂದ ಬರೋದು ಅಲ್ವಾ? ಸೊ ಅನ್ಇಂಟರಪ್ಟೆಡ್ ಸಪ್ಲೈ ಇಸ್ ಈಸಿ ಅಂತ ಕೊಟ್ಟಿದ್ದಾರೆ. ನೋ, ಇಟ್ ಈಸ್ ನಾಟ್ ಈಸಿ, ಇಟ್ ಈಸ್ ಡಿಫಿಕಲ್ಟ್. ಸೊ ಸಿ ಕಟ್ ಮಾಡಿ. ಓಕೆ, ಸಿ ಕಟ್ ಮಾಡಿ. ಸಿ ಕಟ್ ಮಾಡಿದ್ರೆ 1 2 2 ಹೋಯ್ತು. ಇದು 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 ಯು ಆರ್ ಲೆಫ್ಟ್ ವಿತ್ ಓನ್ಲಿ ಒನ್ ಆಪ್ಷನ್. ಓಕೆ, ಯು ಆರ್ ಲೆಫ್ಟ್ ವಿತ್ ಓನ್ಲಿ ಒನ್ ಆಪ್ಷನ್. ಓಕೆ, ನೆಕ್ಸ್ಟ್ ನೋಡೋಣ. Malfunctioning of kidneys can lead to accumulation of urea in blood. This condition is called as. ನನ್ಗೆ ಗೊತ್ತಿಲ್ಲ, ನನ್ನ ಸೈನ್ಸ್ ಅಷ್ಟು ಓದಿಲ್ಲ, ಐ ಆಮ್ ಅ ಕಾಮರ್ಸ್ ಸ್ಟೂಡೆಂಟ್. ಲೆಟ್ಸ್ ಸೇ ಐ ಡೋಂಟ್ ನೋ. ಇವಾಗ ವರ್ಡ್ ಇದೆ ಇಲ್ಲಿ, ಯೂರಿಯಾ ಅಂತ ಕೊಟ್ಟಿದ್ದಾರೆ ಆಲ್ರೆಡಿ ಅಲ್ವಾ? ಯೂರಿಯಾ ಮ್ಯಾಚ್ ಮಾಡಿ ನೋಡಿ ಎಲ್ಲೆಲ್ಲ ಇದೆ ಅಂತ. ಎಲ್ಲಿದೆ ಯೂರಿಯಾ ಅಂತ? ಎಲ್ಲಿ ಕಾಣ್ತಾ ಇದೆ? ಯುರೇಮಿಯಾ ಅಂತ ಕೊಟ್ಟಿದ್ದಾರೆ ಅಲ್ವಾ? ಯುರೇಮಿಯಾ ಅಂತ ಕೊಟ್ಟಿದ್ದಾರೆ. ಟೇಕ್ ಅ ಗೆಸ್. ಗೆಸ್ ಮಾಡಿ ನೀವು, ಏನಾದ್ರೂ ಲಾಜಿಕ್ ಹಾಕ್ಬೇಕು. ಬಟ್ ಓಕೆ, ಟೇಕ್ ಅ ರಿಸ್ಕ್. ರಿಸ್ಕ್ ತಗೊಳ್ಳಿ. ರಿಸ್ಕ್ ಹೇ ತೋ ಇಸ್ಕ್ ಹೇ ಅಲ್ವಾ? ಈ ತರ ನೀವು ಹೇಳ್ತೇವೆ ಅಲ್ವಾ? ನೀವು ತಗೊಳ್ಬೇಕು ರಿಸ್ಕ್. ಅಗೇನ್ ಐ ಆಮ್ ರಿಪೀಟಿಂಗ್, ಇಫ್ ಯು ಅಟೆಂಪ್ಟ್ 10 ಕ್ವೆಶನ್ಸ್ ಲೈಕ್ ದಿಸ್, ಈವನ್ ಇಫ್ ಯು ಗೆಟ್ 2 ಕರೆಕ್ಟ್, ನಿಮಗೆ ಏನು ನೆಗೆಟಿವ್ ಆಗೋದಿಲ್ಲ. ಓಕೆ, ಇಟ್ ಈಸ್ ವೆರಿ ಈಸಿ ಟು ಗೆಟ್ 2 ಕರೆಕ್ಟ್. ಓಕೆ, ಇಲ್ಲಿ ನೋಡಿ, ಪ್ಲಾನೆಟ್ಸ್ ಪೀರಿಯಡ್ ಆಫ್ ರೆವಲ್ಯೂಷನ್ ಅಂತ ಕೇಳಿದ್ದಾರೆ. ಇದೆಲ್ಲ ನೀವು ಬೈ ಹಾರ್ಟ್ ಮಾಡಿದ್ರೆ ಏನಾಗ್ತದೆ? ಕನ್ಫ್ಯೂಸ್ ಆಗಿಬಿಡುತ್ತೆ. ಏನು? ಸಿ, ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋದಾಗ, ಸನ್ ನಿಂದ ಪ್ಲಾನೆಟ್ಗೆ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋದಾಗ ರೆವಲ್ಯೂಷನ್ ಇಯರ್ಸು ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಸೊ ಇಫ್ ಯು ನೋ ದ ಕ್ರೊನಾಲಜಿ ಆಫ್ ಪ್ಲಾನೆಟ್ಸ್, ಯು ವಿಲ್ ಬಿ ಏಬಲ್ ಟು ಸಾಲ್ವ್. ನೋಡಿ, ಫಸ್ಟ್ಗೆ ಯಾವ್ದು ಬರ್ತದೆ? ಜುಪಿಟರ್. ಓಕೆ, ಜುಪಿಟರ್ ಬರ್ತದೆ. ಮತ್ತೆ ಸ್ಯಾಟರ್ನ್ ಬರ್ತದೆ. ಇಲ್ಲಿ ಸನ್ ಆದರೆ ಜುಪಿಟರ್, ಸ್ಯಾಟರ್ನ್, ದೆನ್ ಯುರೇನಸ್, ದೆನ್ ನೆಪ್ಚೂನ್ ಅಲ್ವಾ? ಸೊ ಹೈಯೆಸ್ಟ್ ಯಾವ್ದಿರೋದು? ನೆಪ್ಚೂನ್. ಫಾರ್ದೆಸ್ಟ್ ನೆಪ್ಚೂನ್ ಇದೆ. ಇಲ್ಲಿ ಫಾರ್ದೆಸ್ಟ್ ಯಾವ್ದಿದೆ? 165 ಇಯರ್ಸ್. ಇದು 165 ಇಯರ್ಸ್. ಜುಪಿಟರ್ ಇಲ್ಲಿ ಶಾರ್ಟೆಸ್ಟ್ ಇರೋದು, ಕ್ಲೋಸೆಸ್ಟ್ ಇರೋದು. ಇಲ್ಲಿ ಕ್ಲೋಸೆಸ್ಟ್ ಶಾರ್ಟೆಸ್ಟ್ ಯಾವ್ದಿದೆ? 12. ಇಲ್ಲಿ 12. ಮತ್ತೆ ನೀವು ಇಲ್ಲಿ ಫೀಡ್ ಮಾಡಿ. ದಿಸ್ ಇಸ್ 29, ದಿಸ್ ಇಸ್ 84. ಆಯ್ತು, ನಿಮ್ಗೆ ಆನ್ಸರ್ ಸಿಕ್ಕಿತು ಇಲ್ಲೇ. ಯು ಆರ್ ಗೆಟಿಂಗ್ ದಿ ಆನ್ಸರ್ ಹಿಯರ್ ಇಟ್ ಸೆಲ್ಫ್. ಓಕೆನಾ? ಮ್ಯಾಚ್ ಮಾಡೋಣ. ಜುಪಿಟರ್ ಈಸ್ 12 ಇಯರ್ಸ್. ಎ ಇಸ್ 2. ಒಂದೇ ಆಪ್ಷನ್ ಇರೋದಿಲ್ಲಿ. ಎ ಇಸ್ 2. ದಿಸ್ ಇಸ್ ದಿ ಆನ್ಸರ್. ಓಕೆ, ಇದರಲ್ಲೂ ರಿಸ್ಕ್ ತಗೋಬಿಡ್ಬೋದು. ಯು ಕ್ಯಾನ್ ಟೇಕ್ ಅ ರಿಸ್ಕ್ ಹಿಯರ್ ಆಲ್ಸೋ. GPS, ಏಡೆಡ್ ಜಿಯೋ ಆಗ್ಯುಮೆಂಟೆಡ್ ನ್ಯಾವಿಗೇಷನ್. ಗಗನ್, ಸಮಥಿಂಗ್ ಟು ಡೂ ವಿತ್ ಸ್ಕೈ ಅಲ್ವಾ? ಸ್ಕೈ, ಗಗನ್ ಅಂದ್ರೆ ಆಕಾಶ ಅಲ್ವಾ? ಸ್ಕೈ. ಇಲ್ಲಿ ಸ್ಕೈ ರಿಲೇಟೆಡ್ ಯಾವ್ದೆಲ್ಲ ಇದೆ? ಆಲ್ಮೋಸ್ಟ್ ಎಲ್ಲ ಸ್ಕೈ ರಿಲೇಟೆಡ್ ಇರೋದು. ಬಟ್ ಇದರಲ್ಲಿ ಸ್ವಲ್ಪ ಡಿಸ್ಟಿಂಕ್ಷನ್ ಇದೆ ಅಲ್ವಾ? ಇಸ್ರೋ, ನಮಗೆ GPS ಅಂತ ಹೇಳಿದ್ರೆ ನಮ್ಗೆ ಏನು ಸ್ಯಾಟಲೈಟ್ ಕಮ್ಯುನಿಕೇಶನ್ ಬೇಕಾ? ಸ್ಯಾಟಲೈಟ್ ಬೇಕಾಗುತ್ತೆ. ಸೊ ಇಸ್ರೋ ಶುಡ್ ಬಿ ಇನ್ವಾಲ್ವ್ಡ್. ಇಸ್ರೋ ಶುಡ್ ಬಿ ಇನ್ವಾಲ್ವ್ಡ್. ಅವಾಗ ಇಸ್ರೋ ಯಾವ್ದ್ರಲ್ಲ ಇದೆ? ಇದು ಎರಡಲ್ಲಿ ಇಸ್ರೋ ಇದೆ. ಸೊ ಕಟ್. ಯು ಟೇಕ್ ಅ ಡಿಸಿಷನ್. ನಾನು ಏನು ಮಾಡ್ತಾ ಇದ್ದೆ? ಐ ವಿಲ್ ಥಿಂಕ್. ಓಕೆ, DRDO ಅಂದ್ರೆ ಇದು ಡಿಫೆನ್ಸ್ ರಿಲೇಟೆಡ್. ಡಿಫೆನ್ಸ್. ಇದು ಏರ್ಕ್ರಾಫ್ಟ್ ರಿಲೇಟೆಡ್. ಏರ್ಕ್ರಾಫ್ಟ್. ಇಲ್ಲಿ ಎಲ್ಲಾದ್ರೂ ವೆಪನ್ಸ್ ಬಗ್ಗೆ ಮಾತಾಡಿದಾರಾ? ವೆಪನ್ಸ್ ಬಗ್ಗೆ ಮಾತಾಡಿದಾರಾ? ವೆಪನ್ಸ್ ಬಗ್ಗೆ ಮಾತಾಡಿದ್ರೆ ಐ ವುಡ್ ಹ್ಯಾವ್ ಗಾನ್ ವಿತ್ DRDO. ಇಲ್ಲಿ ವೆಪನ್ಸ್ ಬಗ್ಗೆ ಮಾತಾಡಿಲ್ಲ. ಸ್ಯಾಟಲೈಟ್ ಬೇಸ್ಡ್ ಆಗ್ಯುಮೆಂಟೇಷನ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸ್ಯಾಟಲೈಟ್ ಇದೆ ಅಲ್ವಾ? ಸ್ಯಾಟಲೈಟ್ ಇದ್ರೆ ಇಸ್ರೋ ಬಂದೇ ಬರುತ್ತೆ. ಕರೆಕ್ಟ್. ನಾವು AI ಇಸ್ ಏರ್ಕ್ರಾಫ್ಟ್. ನಾನು ಐ ವಿಲ್ ಗೋ ವಿತ್ 3 ಆಪ್ಷನ್. 50-50 ಬಂದಿದ್ದೇನೆ. ಬಟ್ ಟು ಸೆಲೆಕ್ಟ್ ವಿಚ್ ಆಫ್ ದ ಟು, ಐ ಆಮ್ ಫರ್ದರ್ ಅಪ್ಲೈಯಿಂಗ್ ಲಾಜಿಕ್. ಇಲ್ಲಿ ಏರ್ಕ್ರಾಫ್ಟ್, ಇಲ್ಲಿ ಡಿಫೆನ್ಸ್. ಓಕೆ, ನೆಕ್ಸ್ಟ್. Suresh uses curd which is kept in copper vessel from last 3 days during dinner. Late night he experiences pain in stomach. One of the reasons for this may be sweetness in the curd, salt in the curd, water in the curd. ನೋಡಿ, ನೀವು ಜನರಲಿ ಯು ಈಟ್ ಕರ್ಡ್, ಅದರಲ್ಲಿ ಸ್ವೀಟ್ನೆಸ್ ಇದ್ರೆ ಪ್ರಾಬ್ಲಮ್ ಆಗುತ್ತಾ? ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ದೆನ್ ಸಾಲ್ಟ್ ಇನ್ ದ ಕರ್ಡ್, ಪ್ರಾಬ್ಲಮ್ ಆಗುತ್ತಾ? ಸಾಲ್ಟ್ ಇದ್ರೆ ಪ್ರಾಬ್ಲಮ್ ಆಗೋದಿಲ್ಲ. ವಾಟರ್ ಇನ್ ದ ಕರ್ಡ್ ಅಲ್ಲಿ ವಾಟರ್ ಇರುತ್ತೆ, ಅದರಲ್ಲೂ ಪ್ರಾಬ್ಲಮ್ ಆಗೋದಿಲ್ಲ. ಇಲ್ಲಿ ಏನು ಸ್ವಲ್ಪ ಆಡ್ ಒನ್ ಔಟ್ ಕೊಟ್ಟಿದ್ದಾರೆ. ಆಡ್ ಒನ್ ಔಟ್. ರಿಯಾಕ್ಷನ್ ಆಫ್ ಕರ್ಡ್ ವಿತ್ ಕಾಪರ್. ಓಕೆ, ಕಾಪರ್ ವೆಸಲ್ ಅಲ್ಲಿ ಇಟ್ಟಿರೋದು, ಅವಾಗ ರಿಯಾಕ್ಷನ್ ಆಗಿದೆ. ಸೊ ಮೇ ಬಿ ದಿಸ್ ಇಸ್ ದಿ ಆನ್ಸರ್. ಓಕೆ, ಈ ತರ ನೀವು ರಿಸ್ಕ್ ತಗೊಳ್ಬೇಕು. ಓಕೆ, ಇಲ್ಲಿ ನೋಡಿ,
ಗ್ಯಾಸಸ್ ಯೂಸ್ಡ್ ಇನ್ ಟಿವಿ ಟ್ಯೂಬ್ಸ್ ಎಸ್ಪೆಷಲಿ ಫಾರ್ ಆರ್ಟ್ಸ್ ಅಂಡ್ ಕಾಮರ್ಸ್ ಸ್ಟೂಡೆಂಟ್ಸ್. ಸೈನ್ಸ್ ಬಗ್ಗೆ ಹೆದರೋದು ಬೇಡ. ಯು ಕ್ಯಾನ್ ಅಪ್ಲೈ ಕಾಮನ್ ಸೆನ್ಸ್ ಹಿಯರ್ as ವೆಲ್. ಇದು ನೋಡಿ, ನೈಟ್ರೋಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಎಲ್ಲರ ಮನೆಯಲ್ಲೂ ಟಿವಿ ಇದೆ, ಲೈಟ್ ಹೌಸಸ್ ಇದೆ. ಲೈಟ್ ಹೌಸಸ್ ನಿಮ್ಗೆ ಗೊತ್ತು, ಲೈಟ್ ಹೌಸಸ್. ಓಕೆ, ನೈಟ್ರೋಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್, ಇದು ನೀವು ಜನರಲಿ ಕೇಳ್ತೀರಿ. ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಟಿವಿ ಒಳಗಡೆ ಇರುತ್ತಾ? ಓಕೆ, ರಾಂಗ್. ಮೀಥೇನ್ ಅಂಡ್ ಹೀಲಿಯಂ. ಓಕೆ, ದಿಸ್ ಇಸ್ ಜನರಲಿ ದಿಸ್ ಇಸ್ ಅ ಪೊಲ್ಯೂಟೆಂಟ್ ಅಲ್ವಾ? ಮೀಥೇನ್ ಅಂದ್ರೆ ಪೊಲ್ಯೂಟೆಂಟ್. ಇದು ಟಿವಿ ಒಳಗೆ ಇರೋಕೆ ಸಾಧ್ಯ ಇದೆಯಾ? ರಾಂಗ್. ಆಕ್ಸಿಜನ್ ಅಂಡ್ ಹೈಡ್ರೋಜನ್, ಟಿವಿ ಒಳಗೆ ಆಕ್ಸಿಜನ್ ಇರುತ್ತಾ? ಈ ತರ ಕಾಮನ್ ಸೆನ್ಸ್ ಯೂಸ್ ಮಾಡಿ, ಕಟ್ ಮಾಡಿ. ಇಲ್ಲೂ ಆಡ್ ಒನ್ ಔಟ್. ಇದು ನೋಡಿ, ಇದು ನೀವು ರೆಗ್ಯುಲರ್ ಆಗಿ ಕೇಳೋದಿಲ್ಲ. ರೆಗ್ಯುಲರ್ ಆಗಿ ಕೇಳೋದಿರ. ಯಾವುದು? ಕ್ರಿಪ್ಟಾನ್ ಅಂಡ್ ಜಿನೋನ್ ರೆಗ್ಯುಲರ್ ಆಗಿ ಕೇಳ್ತೀರಾ? ಇಲ್ಲ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಇದು ನೋಡಿ, ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್ 64. ಇದು ನನ್ಗೆ ಗೊತ್ತಿಲ್ಲ ಅಂತ ಅನ್ಕೊಳ್ಳೋಣ. ಥರ್ಮೋಮೀಟರ್ ಅಂತೂ ನನ್ಗೆ ಗೊತ್ತಿದೆ. ಥರ್ಮೋಮೀಟರ್ ಟು ಮೆಜರ್ ಟೆಂಪರೇಚರ್. ಡಾಕ್ಟರ್ಗೆ ಹೋದಾಗ ಥರ್ಮೋಮೀಟರ್ ಇಡ್ತಾರೆ ಅಲ್ವಾ? ಬಟ್ ಡಿ ಅಲ್ಲಿ ಎಲ್ಲ 4 ಅಂತ ಕೊಟ್ಟಿದ್ದಾರೆ, ಸೊ ಯೂಸ್ ಇಲ್ಲ. ದೇರ್ ಇಸ್ ನೋ ಯೂಸ್ ನೌ. ಬಟ್ ಪ್ಲಾನಿಮೀಟರ್, ಪ್ಯಾಂಟೋಗ್ರಾಫ್ ಅಂತ ಇದೆ, ನನ್ಗೆ ಗೊತ್ತಿಲ್ಲ ಅಂತ ಅನ್ಕೊಳ್ಳೋಣ. ಐ ಡೋಂಟ್ ನೋ ದಿಸ್. ಓಕೆ, ಇಲ್ಲಿ ಮೀಟರ್ ಇದೆ, ಇಲ್ಲಿ ಗ್ರಾಫ್ ಇದೆ. ಮೀಟರ್ ಅಂದ್ರೆ ಏನು? ಮೀಟರ್ ನಾವು ಯಾವಾಗ ಮೀಟರ್ ಯೂಸ್ ಮಾಡ್ತೇವೆ? ಡಿಸ್ಟೆನ್ಸ್ ಮೆಜರ್ ಮಾಡುವಾಗ, ಏರಿಯಾ ಮೆಜರ್ ಮಾಡುವಾಗ ಮೀಟರ್ ಅಂತ ಯೂಸ್ ಮಾಡ್ತೇವೆ ಅಲ್ವಾ? ಇಲ್ಲಿ ಏರಿಯಾ ಅಂತ ಇದೆ ನೋಡಿ, ಏರಿಯಾ. ಸೊ ಏರಿಯಾ ಈಸ್ ಮೀಟರ್. ಪ್ಲಾನಿಮೀಟರ್ ಈಸ್ 2. ಎ ಈಸ್ 2 ಅಂತ ಬಂದ್ರೆ ದೇರ್ ಇಸ್ ಓನ್ಲಿ ಒನ್ ಆಪ್ಷನ್, ಎ ಈಸ್ 2. ಒಂದೇ ಆಪ್ಷನ್ ಇರೋದು. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ ಎಷ್ಟು ಕ್ವಶನ್ ಆಯ್ತು ನೋಡಿ ಈ ತರ. ಮೋರ್ ದನ್ 15 ಕ್ವಶನ್ಸ್ ಆಯ್ತು ಈ ತರ. ಇದನ್ನೆಲ್ಲ ಮೋಸ್ಟ್ ಆಫ್ ಯು ಮೈಟ್ ಹ್ಯಾವ್ ಸ್ಕಿಪ್ಡ್ ದಿಸ್. ಮಸ್ತಾನ್, ಇಫ್ ಯು ಹ್ಯಾವ್ ಅಟೆಂಪ್ಟೆಡ್ ದಿಸ್ ಕ್ವಶನ್, ಯು ಹ್ಯಾವ್ ಟು ಕಮೆಂಟ್. ಈ ಕ್ವಶನ್ ಪೇಪರ್ ಅಟೆಂಡ್ ಮಾಡಿದ್ರೆ ನೀವು ಆಕ್ಚುಲ್ ಎಕ್ಸಾಮ್ ಅಲ್ಲಿ ನೀವು ಕಮೆಂಟ್ ಮಾಡ್ಬೇಕು ಯೂಟ್ಯೂಬ್ ಅಲ್ಲಿ, ನೀವು ಇದೆಲ್ಲ ಅಟೆಂಪ್ಟ್ ಮಾಡಿದಿರಾ ಇಲ್ವಾ ಅಂತ. ಓಕೆ, ಇಲ್ಲಿ ನೋಡಿ, ಇಲ್ಲೂ ಕೂಡ ನಾನು ರಿಸ್ಕ್ ತೆಗಿತೇನೆ. ನನಗೆ ಚಾಮುಂಡಿ ಹಿಲ್ಸ್ ಗೊತ್ತು, ಮೈಸೂರಿಗೆ ಹೋಗಿದ್ದೇನೆ ನಾನು. ಇದು ತುಂಬಾ ಹೈ ಇರೋ ಪೀಕ್ ಅಲ್ಲ. ಇಟ್ ಇಸ್ ನಾಟ್ ಒನ್ ಆಫ್ ದ ಹೈಯೆಸ್ಟ್ ಪೀಕ್ಸ್. ನನ್ಗೆ ಗೊತ್ತಿದೆ ಚಾಮುಂಡಿ. ಸೊ ಚಾಮುಂಡಿಯನ್ನ ನಾನು ಲೋ ಅಂತ ಒಂದು ಅಸ್ಯೂಮ್ ಮಾಡ್ತೇನೆ. ಇಟ್ ಈಸ್ ಅ ಲೋಯೆಸ್ಟ್ ಅಂತ ಪಾಯಿಂಟ್ ಅಂತ ಅಸ್ಯೂಮ್ ಮಾಡ್ತೇನೆ. ಲೋ ಹಿಲ್ ಅಂತ. ಚಾಮುಂಡಿ ಹಿಲ್ಸ್ ಲೋ 2 ಕಡೆ ಇದೆ. ಏನು ಕ್ವಶನ್? ಕರೆಕ್ಟ್ ಸೀಕ್ವೆನ್ಸ್ ಆಫ್ ಸಮ್ ಇಂಪಾರ್ಟೆಂಟ್ ಪೀಕ್ಸ್ ಇನ್ ಕರ್ನಾಟಕ ಅಕಾರ್ಡಿಂಗ್ ಟು ದೇರ್ ಹೈಟ್ ಇನ್ ಡಿಸೆಂಡಿಂಗ್ ಆರ್ಡರ್. ಡಿಸೆಂಡಿಂಗ್ ಆರ್ಡರ್ ಅಂದ್ರೆ ಹೈ ಟು ಲೋ, ಹೈಯೆಸ್ಟ್ ಟು ಲೋಯೆಸ್ಟ್. ಓಕೆ, ಚಾಮುಂಡಿ ಇದು ಕಟ್ ಮಾಡ್ತೇನೆ ನಾನು. ನಾವು ಐ ವಿಲ್ ಡಿಸೈಡ್ ಬಿಟ್ವೀನ್ ದೀಸ್ ಟು. ಇವಾಗ 50-50 ಬಂದಿದೆ, ನಾನು ಡಿಸೈಡ್ ಮಾಡ್ತೇನೆ. ಏನು ಐ ವಿಲ್ ಡಿಸೈಡ್? ಐ ವಿಲ್ ಥಿಂಕ್. ಓಕೆ, ಬಿಳಿಗಿರಿ ರಂಗನ ಹಿಲ್ಸ್, ಇದು ನಾನು ಕೇಳಿದ್ದೇನೆ. ಬಿಳಿಗಿರಿ ರಂಗನ ಹಿಲ್ಸ್. ಓಕೆ, ಬಿಳಿಗಿರಿ ರಂಗನ ಹಿಲ್ಸ್ ಅಂತ ಕೇಳಿದ್ದೇನೆ, ವೆರಿ ಪ್ರಾಮಿನೆಂಟ್ ಪೀಕ್. ಸೊ ಇದು ಮೋಸ್ಟ್ಲಿ ಹೈಯೆಸ್ಟ್ ಆಗಿರ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಬಿಳಿಗಿರಿ ರಂಗನ 3rd ಅಲ್ಲಿ ಇದೆ ಅಲ್ವಾ? ಓಕೆ, ಸೊ ಈ ತರ ನಾನು ಗೆಸ್ ಮಾಡ್ತೇನೆ. ಮೇ ಬಿ ಯು ವಿಲ್ ಗೆಸ್ 2, ಮೇ ಬಿ ಯು ವಿಲ್ ಗೆಸ್ 1, ಬಟ್ ನೀವು 50-50 ಬಂದಾಗ ಮಾಡಲೇಬೇಕು. ಓಕೆ, ಇದು ನೋಡಿ, ಐಡೆಂಟಿಫೈ ದ ಕರೆಕ್ಟ್ಲಿ ಪೇರ್ಡ್ ಮ್ಯಾಚಸ್. ಎಲ್ಲ ಘಾಟ್ ಬಗ್ಗೆನೂ ನಮಗೆ ನೆನಪಿಡೋಕೆ ಆಗೋದಿಲ್ಲ, ಕಷ್ಟ ಆಗ್ತದೆ ಅಲ್ವಾ? ಬಟ್ ಇದರಲ್ಲಿ ಹಿಂಟ್ ಕೊಟ್ಟಿದ್ದಾರೆ. ಪಾಲ್ ಘಾಟ್ ಅಂತ ಕೊಟ್ಟಿದ್ದಾರೆ ನೋಡಿ, ಪಾಲ್ ಘಾಟ್. ಪಾಲ್ ಘಾಟ್ ಅಂದ್ರೆ ಪಾಲಕ್ಕಾಡ್ ಅಂತ ಇದೆ ಕೇರಳದಲ್ಲಿ. ಓಕೆ, ಪಾಲಕ್ಕಾಡ್. ಓಕೆ, ಇದೊಂದು ಪಾಸ್ ಅಲ್ವಾ? ಕೇರಳ ಅಂದ್ರೆ ಇಲ್ಲಿ ಸೌತ್ ಅಲ್ಲಿ ಇರೋದು. ರಾಜಸಮಂದ್ ಅಂಡ್ ಪಾಲಿ, ಡಸ್ ದಿಸ್ ಸೌಂಡ್ ಲೈಕ್ ಅ ಕೇರಳ ಪ್ಲೇಸ್? ಕೇರಳ ಪ್ಲೇಸ್ ತರ ಸೌಂಡ್ ಮಾಡ್ತಾ ಇದೆಯಾ? ಇಲ್ಲಾಂದ್ರೆ ಸೌತ್ ಇಂಡಿಯಾ ಪ್ಲೇಸ್ ತರ ಸೌಂಡ್ ಮಾಡ್ತಾ ಇದೆಯಾ? ರಾಜಸಮಂದ್ ಅಂದ್ರೆ ಒಂದು ನಾರ್ತ್ ಇಂಡಿಯಾ ಪ್ಲೇಸ್ ತರ ಸೌಂಡ್ ಮಾಡ್ತಾ ಇದೆ. ಓಕೆ, ಸೊ ಐ ವಿಲ್ ಕಟ್ ದಿಸ್. ಸಿ. ಡಿ ಅಂತ ನಮ್ಗೆ ಗೊತ್ತು, ಆಗುಂಬೆ ಘಾಟ್ ಅಲ್ವಾ? ಉಡುಪಿ ಅಂಡ್ ಶಿವಮೊಗ್ಗ. ಸೊ ಸಿ ಕಟ್ ಮಾಡಿದಾಗ ಸಿ ಯಾವ್ದೆಲ್ಲ ಬಾಕಿ ಆಯ್ತು? ಎ ಅಂಡ್ ಬಿ ಆಟೋಮ್ಯಾಟಿಕ್ಲಿ ಕರೆಕ್ಟ್ ಆಯ್ತು. ಎ ಅಂಡ್ ಬಿ ಆಟೋಮ್ಯಾಟಿಕಲಿ ಕರೆಕ್ಟ್ ಆಯ್ತು. ವಿ ಹ್ಯಾವ್ ರೀಚ್ಡ್ 50-50 ಅಲ್ವಾ? ನಾವು 50-50 ರೀಚ್ ಆದೆವು. ನಮಗೆ ಎ ಮತ್ತು ಬಿ ಗೊತ್ತಿರ್ಬೇಕಂತಾನೆ ಇಲ್ಲ. ವಿ ಡು ನಾಟ್ ಹ್ಯಾವ್ ಟು ನೋ ರೈಟ್ ಆನ್ಸರ್ ಆಫ್ ಎ ಅಂಡ್ ಬಿ ಅಲ್ವಾ? ಕರೆಕ್ಟ್ ತಾನೆ? ಓಕೆ, ಇದರಲ್ಲಿ ಆನ್ಸರ್ ಯಾವುದು? ಆನ್ಸರ್ ಈಸ್ 3. ಓಕೆ, ಇದರಲ್ಲೂ ಯು ಕ್ಯಾನ್ ಇದರಲ್ಲೂ ಎಲಿಮಿನೇಟ್ ಮಾಡ್ಬೋದು. ಸ್ಮಾಲರ್ ಟು ಹೈಯರ್ ಸೈಜ್ ಆಫ್ ಪಾಪ್ಯುಲೇಷನ್, ಯು ಕ್ಯಾನ್ ಎಲಿಮಿನೇಟ್ ಇನ್ ದಿಸ್ ಆಸ್ ವೆಲ್. ಓಕೆ, ಫೈನ್. ಸಿಟಿಯನ್ನ ನಾವು ಲಾಸ್ಟ್ ಅಂತ ಕನ್ಸಿಡರ್ ಮಾಡೋಣ. ಸಿಟಿ ಲೋಯೆಸ್ಟ್. ಓಕೆ, ಸಿಟಿಯನ್ನ ಲೋಯೆಸ್ಟ್ ಅಂತ ಕನ್ಸಿಡರ್ ಮಾಡೋಣ. ಎ ಲಾಸ್ಟ್ ಅಲ್ಲಿ ಎಲ್ಲಿದೆ? ಹೈಸ್ ಟು ಲೋ ಅಲ್ವಾ? ಹೈ ಟು ಲೋ, ಸ್ಮಾಲ್ ಟು ಹೈ ಅಲ್ವಾ? ಸ್ಮಾಲೆಸ್ಟ್ ಟು ಹೈಯೆಸ್ಟ್, ಸಾರಿ, ಸ್ಮಾಲೆಸ್ಟ್ ಟು ಹೈಯೆಸ್ಟ್.
ಸೊ ಎ ಸ್ಮಾಲೆಸ್ಟ್ ಅಂತ ನಾನು ಅಸ್ಯೂಮ್ ಮಾಡ್ತೇನೆ. ಎ ಎಲ್ಲಿದೆ ಫಸ್ಟ್ ಅಲ್ಲಿ? ಇಲ್ಲೊಂದಿದೆ, ಇಲ್ಲೊಂದಿದೆ. ಎಲಿಮಿನೇಟ್ ಆಯ್ತು, 2 ಆಪ್ಷನ್ಸ್ ಎಲಿಮಿನೇಟೆಡ್. ಇನ್ನು ನನಗೆ ಡಿಸೈಡ್ ಮಾಡ್ಲಿಕ್ಕೆ ಇರೋದು, ಓಕೆನಾ? ಇನ್ನು ನನಗೆ ಡಿಸೈಡ್ ಮಾಡ್ಲಿಕ್ಕೆ ಇರೋದು. ಫೈನ್, ಐ ವಿಲ್ ಟೇಕ್ ಅ ರಿಸ್ಕ್. ಇಲ್ಲಿ ನಾನು ರಿಸ್ಕ್ ತಗೊಳ್ತೇನೆ. ಓಕೆ, ಇದರ ಆನ್ಸರ್ ಏನು? ಇದರ ಆನ್ಸರ್ ಇಸ್ ದಿಸ್ ಇಸ್ ದಿ ಆನ್ಸರ್. ಓಕೆ ಫೈನ್. ಇದರಲ್ಲಿ ಸ್ವಲ್ಪ ಕಾಮನ್ ಸೆನ್ಸ್ ಅಪ್ಲೈ ಮಾಡೋಕ್ಕೆ ಕಷ್ಟ ಇದೆ. ಯು ಹ್ಯಾವ್ ಟು ನೋ ದಿಸ್ ಪೋರ್ಟ್ಸ್. ಇದೆಲ್ಲ ಮೇಜರ್ ಪೋರ್ಟ್ಸ್. ಮೇಜರ್ ಪೋರ್ಟ್ಸ್ ನಿಮಗೆ ಐಡಿಯಾ ಇರಬೇಕು. ಓಕೆ, ಎಷ್ಟು ಮೇಜರ್ ಪೋರ್ಟ್ಸ್ ಇದೆ? ದೇರ್ ಆರ್ 13 ಮೇಜರ್ ಪೋರ್ಟ್ಸ್. 13 ಮೇಜರ್ ಪೋರ್ಟ್ಸ್ ಇದೆ. ಓಕೆ ಫೈನ್. ಓಕೆ, ಇದು ನೋಡಿ, ದಿಸ್ ಈಸ್ ಆಲ್ಸೋ ಇಂಟ್ರೆಸ್ಟಿಂಗ್. ಟ್ರಾಪಿಕ್ ಆಫ್ ಕ್ಯಾನ್ಸರ್. ನಾನು 6th ಸ್ಟ್ಯಾಂಡರ್ಡ್ NCERT ಕ್ವಶನ್ ಬರ್ತದೆ ಅಂತ ಹೇಳಿದೆ ನಾನು. 6th ಸ್ಟ್ಯಾಂಡರ್ಡ್ ನೀವು ಇಗ್ನೋರ್ ಮಾಡ್ತೀರಿ NCERT ಅನ್ನ ಅಲ್ವಾ? ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇಲ್ಲಿಂದೆಲ್ಲ ಪಾಸ್ ಆಗುತ್ತೆ. ಒಂದು ಲೈನ್ ನೋಡಿರಿ ಹೀಗೆ ಇಂಡಿಯಾಕ್ಕೆ. ಓಕೆ, ಇಲ್ಲೊಂದು ಲೈನ್ ನೋಡಿರಿ ಹೀಗೆ. ವೆಸ್ಟ್ ಬೆಂಗಾಲ್, ರಾಜಸ್ಥಾನ್, ಮಧ್ಯಪ್ರದೇಶ್. ಇದರಲ್ಲಿ ಬಿಹಾರ್ ಇಸ್ ಸ್ವಲ್ಪ ಮೇಲೆ ಇದೆ, ಬಿಹಾರ್ ಅಲ್ವಾ? ಇಲ್ಲಿ ಹಿಂದೆ ವರ್ಲ್ಡ್ ಮ್ಯಾಪ್ ಇದೆ, ಇಲ್ಲೊಂದು ಈ ಕಡೆ ಒಂದು ಇಂಡಿಯಾ ಕೂಡ ಇದೆ. ಓಕೆ ಫೈನ್. 71 ಕ್ವಶನ್ ಆಯ್ತು. ಇನ್ನು ಕೆಲವೊಂದು ಕ್ವಶನ್ಸ್ ತಗೊಂಡು ಐ ವಿಲ್ ರ್ಯಾಪ್ ಅಪ್ ದಿಸ್ ಸೆಷನ್. ಇಲ್ಲಿ ನೋಡಿ, ಲಖೇರಿ, ರಾಮಗುಂಡಂ, ದುರ್ಗಾಪುರ್, ವಿಜಯವಾಡ. ನಾವು ಇದರಲ್ಲಿ ಯಾವ್ದಾದ್ರು ಒಂದು ಗೊತ್ತಿದ್ರು ಸಾಕು. ಓನ್ಲಿ ಒನ್ ಇನ್ಫಾರ್ಮೇಶನ್ ನೋನ್. ನನಗೆ ವಿಜಯವಾಡ ಅಂತ ಗೊತ್ತು. ವಿಜಯವಾಡ ಈಸ್ ಇನ್ ಆಂಧ್ರ ಪ್ರದೇಶ್ ಅಂತ ನಂಗೆ ಗೊತ್ತು. ಐ ಡೋಂಟ್ ನೋ ವೆದರ್ ಸಿಮೆಂಟ್ ಪ್ರೊಡಕ್ಷನ್ ಪ್ಲಾಂಟ್ ಅಲ್ಲಿ ಇದೆಯಾ ಇಲ್ವಾ ನನಗೆ ಗೊತ್ತಿಲ್ಲ. ಐ ಆಮ್ ಲೀಸ್ಟ್ ಬಾದರ್ಡ್. ನನಗೆ ವಿಜಯವಾಡ ಈಸ್ ಇನ್ ಆಂಧ್ರ ಪ್ರದೇಶ್ ಅಂತ ಗೊತ್ತು. ಇದೊಂದು ಸಿಟಿ ವಿಜಯವಾಡ, ಇಲ್ಲಿ ಆಂಧ್ರ ಪ್ರದೇಶಲ್ಲಿ ಇದೆ ಅಂತ ನನ್ಗೆ ಗೊತ್ತು. ಬಿ ಈಸ್ 4. ಒಂದೇ ಆಪ್ಷನ್ ಇರೋದು. ದೇರ್ ಇಸ್ ಓನ್ಲಿ ಒನ್ ಆಪ್ಷನ್. ಇದು UPSC ಪ್ರಿಲಿಮ್ಸ್ ಅಲ್ಲೂ ಕೇಳಿದ್ದಾರೆ ವಿಜಯವಾಡ ಬಗ್ಗೆ. ಏರ್ಪೋರ್ಟ್, ವಿಜಯವಾಡ ಏರ್ಪೋರ್ಟ್ ಬಗ್ಗೆ ಕೇಳಿದ್ದಾರೆ. ವಿಜಯವಾಡ ಏರ್ಪೋರ್ಟ್. ಓಕೆ, ಒಂದೇ ಆಪ್ಷನ್ ಇರೋದು. ನೆಕ್ಸ್ಟ್, ಐಡೆಂಟಿಫೈ ದ ಫ್ಯಾಕ್ಟರ್ಸ್ ವಿಚ್ ಡು ನಾಟ್ ಬಂದಾಗ ಸರ್ಕಲ್ ಮಾಡಿ. ಡು ನಾಟ್ ಇನ್ಫ್ಲುಯೆನ್ಸ್ ದ ಕ್ಲೈಮೇಟ್. ನೀವು ನೋಡಿ, ಕಾಮನ್ ಸೆನ್ಸ್ ಅಪ್ಲೈ ಮಾಡಿ ನೀವು. ಆಲ್ಟಿಟ್ಯೂಡ್ ಅಂದ್ರೆ ಹೈಟ್. ನೀವು ಮೇಲೆ ಮೇಲೆ ಹೋದಾಗ ಟೆಂಪರೇಚರ್ ಚೇಂಜ್ ಆಗುತ್ತಾ? ಕೂಲ್ ಆಗ್ತಾ ಹೋಗುತ್ತಾ ಮೇಲೆ ಮೇಲೆ ಹೋದಾಗ ಹೈಟ್ ಅಲ್ಲಿ? ಸೊ ಆಲ್ಟಿಟ್ಯೂಡ್, ಇವಾಗ ಗುಡ್ಡೆಯಲ್ಲಿ, ಲೋ ಲ್ಯಾಂಡ್ ಅಲ್ಲಿ ಸೇಮ್ ಟೆಂಪರೇಚರ್ ಇರುತ್ತಾ? ಬೇರೆ ಬೇರೆ ಇರ್ತದಲ್ವಾ? ಸೊ ಆಲ್ಟಿಟ್ಯೂಡ್ ಮಾಡುತ್ತೆ ಅಲ್ವಾ? ವಿಂಡ್ಸ್, ಜನರಲಿ ವಿಂಡ್ಸ್ ವಾರ್ಮ್ ವಿಂಡ್ಸ್, ಕೋಲ್ಡ್ ವಿಂಡ್ಸ್ ಕ್ಲೈಮೇಟ್ಗೆ ಎಫೆಕ್ಟ್ ಆಗ್ತದ ಇಲ್ವಾ? ಎ ಅಂಡ್ ಡಿ ಎಲ್ಲೆಲ್ಲ ಇದೆ? ಇದರಲ್ಲಿ ಎ ಅಂಡ್ ಡಿ ಇದೆಯಾ? ಇದರಲ್ಲಿ ಎ ಅಂಡ್ ಡಿ ಇದೆಯಾ? ಇದರಲ್ಲಿ ಎ ಅಂಡ್ ಡಿ ಇದೆಯಾ? ಯಾವುದರಲ್ಲೂ ಎ ಅಂಡ್ ಡಿ ಇಲ್ಲ. ಸೊ ದಿಸ್ ಈಸ್ ರಾಂಗ್. ಎ ಅಂಡ್ ಡಿ ಆಲ್ಟಿಟ್ಯೂಡ್ ಡು ನಾಟ್, ಸಾರಿ ಸ್ವಲ್ಪ ಮಿಸ್ಟೇಕ್ ಆಯ್ತು ಇಲ್ಲಿ. ಡು ನಾಟ್ ಇನ್ಫ್ಲುಯೆನ್ಸ್ ಅಲ್ವಾ? ಡು ನಾಟ್ ಅಂತ ಕೇಳಿದ್ದಾರೆ ನೋಡಿ. ಇದಕ್ಕೆ ನಾನು ಹೇಳ್ತಾ ಇರೋದು, ಡು ನಾಟ್ ಮಾರ್ಕ್ ಮಾಡಿದಾಗ ಇನ್ನೊಮ್ಮೆ ಹೋಗಿ ಡು ನಾಟ್ಗೆ. ಓಕೆ, ಡು ನಾಟ್ ಅಂತ ವಾಪಸ್ ನೀವು ಚೆಕ್ ಮಾಡಬೇಕು. ಇದು ಕೇಳಿರೋದೇನು ಡು ನಾಟ್ ಅಂತ ಕೇಳಿದಾರ, ಎಸ್ ಅಂತ ಕೇಳಿದಾರ ಅಂತ. ಇದು ಆಲ್ಟಿಟ್ಯೂಡ್ ಎಸ್ ಮಾಡುತ್ತೆ ಅಲ್ವಾ? ಡು ನಾಟ್ ಅಂತ ಕೇಳಿದ್ದಾರೆ. ಸೊ ಎಲ್ಲೆಲ್ಲ ಎ ಇದೆ ಅದನ್ನೆಲ್ಲ ಕಟ್ ಮಾಡಿ. ಎ ಎಲ್ಲೆಲ್ಲ ಇದೆ ಕಟ್ ಮಾಡಿ. ಬಿ ಅಂಡ್ ಡಿ ವಿಂಡ್ಸ್ ಕೂಡ ಮಾಡುತ್ತೆ ಅಲ್ವಾ? ವಿಂಡ್ಸ್ ಕೂಡ ಮಾಡುತ್ತೆ, ನಾನು ಹೇಳಿದ್ದೇನೆ ವಿಂಡ್. ಎಲ್ಲೆಲ್ಲ ಡಿ ಇದೆ ಅಲ್ಲೆಲ್ಲ ಕಟ್ ಮಾಡಿ. ಸೊ ಯು ಆರ್ ಲೆಫ್ಟ್ ವಿತ್ ವಾಟ್? ಲೆಫ್ಟ್ ವಿತ್ ಥರ್ಡ್ ಆಪ್ಷನ್, ಬಿ ಓನ್ಲಿ. ಲಾಂಗಿಟ್ಯೂಡ್ ಡಸ್ ನಾಟ್ affect climate. It affects what? It affects time zone ಅಲ್ವಾ? ಈ ತರ ಇರೋದು ಲಾಂಗಿಟ್ಯೂಡ್ ಈ ತರ ಇರೋದು. ಲ್ಯಾಟಿಟ್ಯೂಡ್ ಅಂದ್ರೆ ಇದು. ಲ್ಯಾಟಿಟ್ಯೂಡ್, ಎಸ್, ಲ್ಯಾಟಿಟ್ಯೂಡ್ ಇಲ್ಲಿಂದ ಇದು ಇಕ್ವೇಟರ್, ಇಲ್ಲಿ ಹೀಟ್ ಇರುತ್ತೆ. ಇದು ಏನು? ಪೋಲ್ಸ್, ಇಲ್ಲಿ ಕೋಲ್ಡ್ ಇರುತ್ತೆ ಅಲ್ವಾ? ಕ್ಲೈಮೇಟ್ ಡಿಫರೆನ್ಸ್ ಇದೆ. ಓಕೆ, ಇಲ್ಲಿ ನೋಡಿ 78, ವೆರಿ ಇಂಟ್ರೆಸ್ಟಿಂಗ್. 78 ನನಗೆ ಯಾರು ಏನೇನು ಬುಕ್ಸ್ ಬರೆದಿದ್ದಾರೆ ನನಗೆ ಗೊತ್ತಿಲ್ಲಪ್ಪ. ಐ ಆಮ್ ಲೀಸ್ಟ್ ಬಾದರ್ಡ್. ನನಗೆ ಎಲ್ಲರ ಬುಕ್, ಎಷ್ಟು ಬುಕ್ ಇದೆ ವರ್ಲ್ಡ್ ಅಲ್ಲಿ, ಎಷ್ಟು ಬುಕ್ ಇದೆ ಇಂಡಿಯಾದಲ್ಲಿ, ನನಗೆ ನೆನಪಿಲ್ಲ. ಇವಾಗ ಮೊಹಮ್ಮದ್ ಇಕ್ಬಾಲ್ ರೀಕನ್ಸ್ಟ್ರಕ್ಷನ್ ಆಫ್ ರಿಲಿಜಿಯಸ್ ಥಾಟ್ಸ್ ಇನ್ ಇಸ್ಲಾಂ ಅಂತ ಇದೆ. ಇವಾಗ ಇಸ್ಲಾಂ ಬಗ್ಗೆ ಒಂದು ಬುಕ್ ಬರಿಬೇಕಾದ್ರೆ ಅದು ಇಟ್ ಈಸ್ ರಿಗಾರ್ಡಿಂಗ್ ರೀಕನ್ಸ್ಟ್ರಕ್ಷನ್ ಆಫ್ ರಿಲಿಜಿಯಸ್ ಥಾಟ್ಸ್ ಅಲ್ವಾ? ಇದು ಏನು ಇಸ್ಲಾಂ ಬಗ್ಗೆನೇ ಬರೆದಿರೋದು. ಸೊ ಇಲ್ಲೊಂದು ಮುಸ್ಲಿಂ ಇದಾನ ಮೊಹಮ್ಮದ್ ಇಕ್ಬಾಲ್. ಸೊ ನಾನು ಗೆಸ್ ಮಾಡ್ತೇನೆ. ಬೇರೆ ನನ್ಗೆ ಗೊತ್ತಿರಬೇಕು, ಕೆಲವೊಂದು ನನ್ಗೆ ಗೊತ್ತಿರಬೇಕು. ಆದ್ರೂ ನನಗೆ ಒಂದೇ ಆಪ್ಷನ್ ಅಲ್ಲಿ ನನಗೆ ಆನ್ಸರ್ ಬರುತ್ತೆ. ಯಾವುದು? ಎ ಈಸ್ 3 ಅಂತ ಒಂದೇ ಆಪ್ಷನ್ ಇರೋದು ಇಲ್ಲಿ. ಸೊ ದಿಸ್ ಇಸ್ ದಿ ಆನ್ಸರ್. ಇದೇ ಆನ್ಸರ್ ಇದಕ್ಕೆ. ಓಕೆ, ಎಕ್ಸಾಮಿನರ್ ಏನ್ ಮಾಡ್ತಾನೆ, ಕ್ವಶನ್ ಪೇಪರ್ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಕೆಲವೊಂದು ಕಷ್ಟ ಕ್ವಶನ್ ಹಾಕ್ತಾನೆ, ಕೆಲವೊಂದು ಈಸಿ ಕ್ವಶನ್ ಹಾಕ್ತಾನೆ, ಕೆಲವೊಂದು ಮಾಡರೇಟ್ ಕ್ವಶನ್ ಹಾಕ್ತಾನೆ. ಆ ಮಾಡರೇಟ್ ಕ್ವಶನ್ ಅಲ್ಲಿ ಹಿಂಟ್ ಇರುತ್ತೆ. ಓಕೆ, ಕಷ್ಟ ಕ್ವಶನ್ ಇರುವಾಗ ಅದರಲ್ಲಿ ಹಿಂಟ್ ಇರುತ್ತೆ.
ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ದಟ್ ಹಿಂಟ್. ಓಕೆ, ಆಲ್ ದಿ ಆನ್ಸರ್ಸ್ ಆರ್ ಇನ್ ಫ್ರಂಟ್ ಆಫ್ ಯು, ನಿಮ್ಮ ಎದುರುಗಡೆನೇ ಇದೆ ಆನ್ಸರ್ಸ್, ನಿಮಗೆ ಫೈಂಡ್ ಔಟ್ ಮಾಡಲಿಕ್ಕೆ ಮಾತ್ರ ಇರೋದು. ಸೊಲ್ಯೂಷನ್, ಸಾಲ್ವಿಂಗ್ ದ ಕ್ವಶನ್ ಅಲ್ವಾ, ಯು ಆರ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಓಕೆ, ಇದು ನೋಡಿ, ಜಲಿಯನ್ ವಾಲಾ ಬ್ಯಾಗ್ ಟ್ರಾಜಿಡಿ 1919, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1942, ಪಾರ್ಟಿಷನ್ ಆಫ್ ಬೆಂಗಾಲ್ 1905, ಸೂರತ್ ಸ್ಪ್ಲಿಟ್ 1907. ನಿಮಗೆ ಸೂರತ್ ಸ್ಪ್ಲಿಟ್ ಗೊತ್ತಿಲ್ಲದಿದ್ರು, ಇದರ ಗೊತ್ತಿಲ್ಲದಿದ್ರು ಯು ವಿಲ್ ಬಿ ಏಬಲ್ ಟು ಸಾಲ್ವ್. ನಿಮ್ಗೆ ಗೊತ್ತುಂಟು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಯಾವಾಗ ಆಗಿರೋದು, ರೀಸೆಂಟ್ ಆಗಿರೋದು, ಅಂದ್ರೆ ಇಂಡಿಪೆಂಡೆನ್ಸ್ಗಿಂತ ಹತ್ರ ಆಗಿರೋದು. ಜಲಿಯನ್ ವಾಲಾ ಬಾಗ್ ಟ್ರಾಜಿಡಿ ಯಾವಾಗ ಆಗಿರೋದು, ತುಂಬಾ ಮೊದಲಾಗಿರೋದು ಅಲ್ವಾ. ಸೊ ಯು ನೋ ದಟ್ ಬಿ ಕಮ್ಸ್ ಲಾಸ್ಟ್, ಎ ಕಮ್ಸ್ ಫಸ್ಟ್, ಎ ಆದ್ಮೇಲೆ ಬಿ ಬರೋದು ಅಲ್ವಾ, ಎ ಆದ್ಮೇಲೆ ಬಿ ಬರೋದು, ಕರೆಕ್ಟ್ ತಾನೆ. ಸೊ ಎ ಆದ್ಮೇಲೆ ಬಿ ಎಲ್ಲೆಲ್ಲ ಇದೆ, 1 2 3, ಒಂದು ಆಪ್ಷನ್ ಕಟ್ ಆಯ್ತು. ಓಕೆ, ಎ ಆದ್ಮೇಲೆ ಬಿ ಬರೋದು. ನಿಮ್ಗೆ ಗೊತ್ತು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಟುವರ್ಡ್ಸ್ ದ ಎಂಡ್ ಆಫ್ ಇಂಡಿಪೆಂಡೆನ್ಸ್ ಆಗಿರೋದು, ಅಂದ್ರೆ ರೀಸೆಂಟ್ ಅಲ್ವಾ. ಸೊ ಟುವರ್ಡ್ಸ್ ದ ಎಂಡ್ ಯಾವ್ದೆಲ್ಲ ಇದೆ ಆಪ್ಷನ್, ಇದೊಂದಿದೆ, ಇದೊಂದಿದೆ. ಸೊ ಇದು ಕೂಡ ಕಟ್ ಆಯ್ತು ಅಲ್ವಾ. ಇನ್ನು ಡಿಸೈಡ್ ಮಾಡ್ಲಿಕ್ಕಿರೋದು ಡಿ ಅಂಡ್ ಸಿ ಮೇಲೆ. 50-50 ಬಂದ್ರ, ನೀವು 50-50 ಬಂದ್ರ. ಸೊ ಯು ಟೇಕ್ ಅ ರಿಸ್ಕ್ ಲೈಕ್ ದಿಸ್, ಈ ತರ ನೀವು ರಿಸ್ಕ್ ತಗೊಳ್ಬೇಕು. ಇಲ್ಲಿ ನೋಡಿ, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಅಗೇನ್. ದ್ರಾವಿಡಿಯನ್ ಸ್ಟೈಲ್, ಮಾಡರ್ನ್ ಸ್ಟೈಲ್, ಇಂಡೋ ಇಸ್ಲಾಮಿಕ್ ಸ್ಟೈಲ್, ಗೋತಿಕ್ ಸ್ಟೈಲ್. ಓಕೆ, ಇವಾಗ ಹಂಪಿ ನಿಮ್ಗೆ ಗೊತ್ತಿರಬೇಕು ಅಲ್ವಾ, ಟೆಂಪಲ್ ಗೊತ್ತಿದೆ. ಇಲ್ಲಿ ಕಾಲೇಜ್ ಬಗ್ಗೆ ಕೇಳಿದ್ದಾರೆ, ಇಲ್ಲಿ ಹಾಸ್ಪಿಟಲ್ ಬಗ್ಗೆ ಕೇಳಿದ್ದಾರೆ. ಟೆಂಪಲ್ ಆರ್ಕಿಟೆಕ್ಚರ್ ನಿಮ್ಗೆ ಗೊತ್ತು. ಟೆಂಪಲ್ ಆರ್ಕಿಟೆಕ್ಚರ್ ಯಾವ್ಯಾವ ಸ್ಟೈಲ್ ಇದೆ, ದ್ರಾವಿಡಿಯನ್ ಸ್ಟೈಲ್, ಮತ್ತೆ ನಗರ ಸ್ಟೈಲ್, ವೇಸರ ಸ್ಟೈಲ್, ಈ ತರ ಇರೋದು. ದ್ರಾವಿಡಿಯನ್ ಸ್ಟೈಲ್ ಅಂತ ಇದೆ ಇಲ್ಲಿ ಅಲ್ವಾ. ಯು ಕ್ಯಾನ್ ಮ್ಯಾಚ್ ಇಟ್ ಲೈಕ್ ದಿಸ್, ಟೆಂಪಲ್, ದ್ರಾವಿಡಿಯನ್ ಸ್ಟೈಲ್. ಓಕೆ, ಇಲ್ಲ ನಿಮ್ಗೆ ಇದು ಗೊತ್ತಿಲ್ಲ ಅಂತ ಅನ್ಕೋಣ, ಯು ಡೋಂಟ್ ನೋ ದಿಸ್. ಕಮಲ್ ಮಹಲ್ ಹಂಪಿಯಲ್ಲಿ ಏನು ಆರ್ಕಿಟೆಕ್ಚರ್ ಇದೆ, ಅದು ಗೋತಿಕ್ ಇದೆಯಾ? ಗೋತಿಕ್ ಅಂದ್ರೆ ಯುರೋಪಿಯನ್ ಸ್ಟೈಲ್. ಗೋತಿಕ್ ಇದೆಯಾ? ಗೋತಿಕ್ ಇಲ್ಲ. ಹಂಪಿ ನೀವು ನೋಡಿರ್ಬೇಕಲ್ವಾ, ಹಂಪಿದು ಮಾನ್ಯುಮೆಂಟ್ಸ್. ಸೊ ಇಟ್ ಈಸ್ ನಾಟ್ ಗೋತಿಕ್ ಸ್ಟೈಲ್. ಸೊ ಯು ವಿಲ್ ಕಟ್ ದಿಸ್, ಡಿ ಈಸ್ ರಾಂಗ್, ಡಿ ಈಸ್ 4. ಡಿ ಈಸ್ 4 ಎಲ್ಲೆಲ್ಲ ಇದೆ ಅದನ್ನೆಲ್ಲ ಕಟ್ ಮಾಡಿ. ಓಕೆ, ಎ ಈಸ್ 4 ಅಂತ ಶೋರ್ ಆಯ್ತು ಇಲ್ಲಿ, ಎ ಈಸ್ 4 ಅಂತ ಶೋರ್ ಆಯ್ತು, ಎ ಈಸ್ 4. ಓಕೆ, ಎ ಈಸ್ 4 ಅಂತ ಶೋರ್ ಆಯ್ತು. ಇವಾಗ ಏನ್ ಡಿಸೈಡ್ ಮಾಡ್ಲಿಕ್ಕೆ ನಿಮ್ಗೆ, ಶಾರದಾಂಬ ಟೆಂಪಲ್, ಬಿ ಮತ್ತು ಸಿ ಡಿಸೈಡ್ ಮಾಡ್ಲಿಕ್ಕೆ ಅಲ್ವಾ. ಬಿ ಈಸ್ ಶಾರದಾಂಬ ಟೆಂಪಲ್, ಎ ಈಸ್ 4, ಬಿ ಈಸ್ 3 or ಬಿ ಈಸ್ 1. ಬಿ ಈಸ್ either 3 or ಬಿ ಈಸ್ either 1. ಟೆಂಪಲ್ ಇಂಡೋ ಇಸ್ಲಾಮಿಕ್ ಸ್ಟೈಲ್ ಆಗುತ್ತಾ? ಕ್ಯಾನ್ ಅ ಟೆಂಪಲ್ ಬಿ ಇಂಡೋ ಇಸ್ಲಾಮಿಕ್ ಸ್ಟೈಲ್? ಇಸ್ಲಾಂ ಅಲ್ಲಿ ಟೆಂಪಲ್ ಕಾನ್ಸೆಪ್ಟೇ ಇಲ್ಲ. ಸೊ ಯು ಕ್ಯಾನ್ ಸೇಫ್ಲಿ ಕಟ್ ದಿಸ್, ಬಿ ಈಸ್ 3 ಎಲ್ಲೆಲ್ಲ ಇದೆ ಅಲ್ಲೆಲ್ಲ ಕಟ್ ಮಾಡಿ. ಸೊ ಯು ಆರ್ ಲೆಫ್ಟ್ ವಿತ್ ಓನ್ಲಿ ಒನ್ ಆಪ್ಷನ್ ವಿಚ್ ಇಸ್ 3. ಬೇರೆ ನಿಮಗೆ ಸೆಂಟ್ರಲ್ ಕಾಲೇಜ್, ವಾಣಿ ವಿಲಾಸ್ ಹಾಸ್ಪಿಟಲ್ ಗೊತ್ತಿರ್ಬೇಕಂತಾನೆ ಇಲ್ಲ. ಓಕೆ, ಗಾಟ್ ಮೈ ಪಾಯಿಂಟ್. ಯಾರಿಗೂ ಗೊತ್ತಿರೋದಿಲ್ಲ ಇದು, ನೋ ಬಡಿ ನೋಸ್ ದಿಸ್, ಯಾರಿಗೂ ಗೊತ್ತಿರೋದಿಲ್ಲ. ದೇ ಸಾಲ್ವ್ ಲೈಕ್ ದಿಸ್ ಇಟ್ ಸೆಲ್ಫ್. ಇಫ್ ಐ ಹ್ಯಾಡ್ ಅಟೆಂಪ್ಟೆಡ್ ದಿಸ್ ಕ್ವಶನ್ ಪೇಪರ್, ಐ ವುಡ್ ಹ್ಯಾವ್ ಸಾಲ್ವ್ಡ್ ಇಟ್ ಲೈಕ್ ದಿಸ್. ನನ್ಗೆ ಗೊತ್ತು ಕಷ್ಟ ಇದೆ, 1.5 hours ಅಲ್ಲಿ ಮಾಡ್ಲಿಕ್ಕೆ ತುಂಬಾ ಕಷ್ಟ ಇದೆ. ಬಟ್ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ, ಈ ಅಪ್ರೋಚ್ ಅನ್ನ ಪ್ರಾಕ್ಟೀಸ್ ಮಾಡಿದ್ರೆ, ಯು ವಿಲ್ ಬಿ ಏಬಲ್ ಟು ಅಪ್ಲೈ ದಿಸ್. ಓಕೆನಾ, ಈ ತರ ನೀವು ತುಂಬಾ ಇದಕ್ಕೂ ಅಪ್ಲೈ ಮಾಡ್ಬೋದು. ಯು ಕ್ಯಾನ್ ಅಪ್ಲೈ ಸೇಮ್ ಲಾಜಿಕ್ ಇನ್ ಮೆನಿ ಕ್ವಶನ್ಸ್. ಓಕೆ, ಇಲ್ಲಿ ನೋಡಿ 89 ಕ್ವಶನ್ ನಿಮ್ಗೆ ಒಂದು ಗೊತ್ತಿದ್ರೆ ಸಾಕು. ಇಫ್ ಯು ನೋ ಒನ್, ಇಟ್ ಈಸ್ ಇನಫ್. ಫೇಮಸ್ ಒನ್ ಗೊತ್ತಿರಬೇಕು ನಿಮಗೆ. ಮಗಧ ಇಸ್ ಫೇಮಸ್, ಮಗಧ ಇಸ್ ರಾಜಗೃಹ ಅಂತ ನನ್ಗೆ ಗೊತ್ತು, ಬೇರೆ ನಂಗೆ ಗೊತ್ತಿಲ್ಲ. ಐ ಡೋಂಟ್ ನೋ ಅಬೌಟ್ ಅದರ್ಸ್. ರಿಪಬ್ಲಿಕ್ ಕೇಳಿದ್ದಾರೆ, ಕ್ಯಾಪಿಟಲ್ ಕೇಳಿದ್ದಾರೆ. ಓಕೆ, ಮಗಧ ಇಸ್ ರಾಜಗೃಹ ಅಂತ ನನ್ಗೆ ಗೊತ್ತು, ಫೈನ್, ಮಗಧ ಇಸ್ ರಾಜಗೃಹ. ಡಿ ಈಸ್ 2 ಅಂತ ಒಂದೇ ಆಪ್ಷನ್ ಅಲ್ಲಿ ಇರೋದು, ಡಿ ಈಸ್ 2, ಬೇರೆ ಆಪ್ಷನ್ ಅಲ್ಲಿ ಇಲ್ಲ, ಡಿ ಈಸ್ 2. ಸೊ ದಿಸ್ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಓಕೆ, ಕರೆಕ್ಟ್ ಸ್ಟೇಟ್ಮೆಂಟ್ ಗೊತ್ತಾಯ್ತಾ? ಓಕೆ, ಐ ಥಿಂಕ್ ವಿ ವಿಲ್ ಎಂಡ್ ದಿಸ್ ಸೆಷನ್. ಇಷ್ಟೇ ನನ್ನ ಯಾರಿಗಾದ್ರೂ ಏನೋ ಡೌಟ್ಸ್ ಇದೆಯಾ?